ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಆತ್ಮಬಂಧುಗಳಾದ ನಿಮಗೆಲ್ಲರಿಗೂ ಕೂಡ ಸುಪ್ರಭಾತ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅತಿ ಅದ್ಭುತವಾದ, ಪರಮ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರ ಒಂದು ಸುಂದರವಾದ, ಅತಿ ಉತ್ತಮವಾದ ಕೃತಿ ಶಿವಾನಂದ ಲಹರಿ. 100 ಶ್ಲೋಕಗಳಿವೆ. ಪ್ರತಿಯೊಂದು ಶ್ಲೋಕವೂ ಕೂಡ ಭಕ್ತಿಯಿಂದ ತುಂಬಿ ಹರಿತಾ ಇರುವಂಥದ್ದು. ನಾವು 89 ಶ್ಲೋಕದವರೆಗೆ ನೋಡಿದೆವು. 90ನೇ ಶ್ಲೋಕದಿಂದ ಇವತ್ತು. ವಚಸಾಚರಿತಂ ವದಾಮಿ ಶಂಭೋ ರಹಮುದ್ಯೋಗ ವಿದಾಸುತೆ ಅಪ್ರಸಕ್ತಃ ಮನಸಾ ಕೃತಿಂ ಈಶ್ವರಸ್ಯ ಸೇವೆ ಶಿರಸಾ ಚೈವ ಸದಾ ಶಿವಂ ನಮಾಮಿ. ವಚಸಾಚರಿತಂ ವದಾಮಿ ಶಂಭೋ ಅಹಮುದ್ಯೋಗ ವಿಧಾಸುತೆ ಅಪ್ರಸಕ್ತಃ ಮನಸಾ ಕೃತಿಂ ಈಶ್ವರಸ್ಯ ಸೇವೆ ಶಿರಸಾ ಚೈವ ಸದಾ ಶಿವಂ ನಮಾಮಿ. ಅತೀ ನಮ್ರತೆಯಿಂದ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ, ವಚಸಾಚರಿತಂ ವದಾಮಿ. ಹೇ ಶಂಭೋ, ನನ್ನ ಮಾತುಗಳಿಂದ ನಿನ್ನ ಚರಿತ್ರೆಯನ್ನ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅಹಂ ಉದ್ಯೋಗ ವಿಧಾಸುತೆ ಅಪ್ರಸಕ್ತಃ. ಉದ್ಯೋಗ, ಯೋಗ ಅಂದ್ರೆ ನಮಗೆ ಗೊತ್ತಿದೆ, ಯೋಗಾಸನಗಳಲ್ಲ, ಯೋಗ ಯುಜ್ ಧಾತುವಿಂದ ಬಂದಿರುವಂಥದ್ದು. ಅದು ಐಕ್ಯವಾಗುವಂಥದ್ದು. ಜೀವಾತ್ಮ ಪರಮಾತ್ಮ ಐಕ್ಯವಾಗುವುದೇ ಯೋಗ. ಉದ್ಯೋಗ, ಉತ್ ಅಂತ ಎಲ್ಲಿ ಬರುತ್ತೋ ಅದು ಶ್ರೇಷ್ಠವಾದದ್ದು. ಪ್ರಾಂತ ಬರುವ ಹಾಗೆ ಉತ್ ಅಂತ ಬಂದ್ರೆ ಶ್ರೇಷ್ಠವಾದದ್ದು. ನೋಡಿ, ಅದಕ್ಕೆ ನಾವು ಮಾಡುವಂತಹ ಕೆಲಸಕ್ಕೆ ಹೆಸರು ಉದ್ಯೋಗ ಅಂತ ಹೇಳ್ತೀವಿ. ನೀವೇನು ಉದ್ಯೋಗ ಮಾಡ್ತಾ ಇದ್ದೀರಿ ಅಂತ ಕೇಳ್ತೀವಲ್ವೇ? ಏನು ಹಾಗಂದ್ರೆ, ನಾವು ಮಾಡುವಂತಹ ಕೆಲಸ ಅದು ಸಂಬಳಕ್ಕೆ ಮಾಡೋದಿರ್ಬೋದು, ಆದರೆ ಅದು ಒಂದು ಉತ್ತಮವಾದ ಯೋಗ. ಆ ಭಾವನೆಯಿಂದ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಯೋಗ ಸಿಗೋದು ನಮಗೆ ಗ್ಯಾರಂಟಿ. ಆದರೆ ನಾವು ಹೇಗೆ ಮಾಡ್ತೇವೆ? ಸಂಬಳಕ್ಕೋಸ್ಕರ ಮಾಡೋದು, ಯಾರು ನೋಡದೇ ಇದ್ರೆ ಸುಮ್ಮನೆ ಕೂರೋದು. ಈ ಥರದ್ದಲ್ಲದೆ ಉದ್ಯೋಗ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ನಾನಾ ಥರದ ಯೋಗಗಳಿವೆ. ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ರಾಜಯೋಗ, ಅಷ್ಟಾಂಗ ಯೋಗ, ಹಲವಾರು ಥರದ ಯೋಗಗಳಿವೆ. ಶಿವ, ನನಗೆ ಯಾವುದರಲ್ಲಿಯೂ ಪರಿಣಿತಿ ಇಲ್ಲ, ಅಪ್ರಸಕ್ತ, ನನಗೆ ಅದರಲ್ಲಿ ನೈಪುಣ್ಯತೆ ಇಲ್ಲ, ಏನೂ ಗೊತ್ತಿಲ್ಲ ನನಗೆ. ಈ ಥರದ ಯೋಗಗಳು ಉದ್ಯೋಗ. ಆ ಥರದ ಉದ್ಯೋಗ ನನಗೆ ಯಾವುದು ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋದೇನು? ಮಾತಿನಿಂದ ನಿನ್ನ ಸ್ತುತಿಯನ್ನು ಮಾಡೋದು, ನಿನ್ನ ಚರಿತ್ರೆಯನ್ನು ಹೇಳುವಂಥದ್ದು, ನಾವು ಕಲಿತುಕೊಳ್ಳುವಂಥದ್ದು, ಹಾಗೆಯೇ 4 ಜನರಿಗೆ ಅದರ ಬಗ್ಗೆ ವಿಚಾರವನ್ನು ತಿಳಿಸಿಕೊಡುವಂಥದ್ದು. ಇದು ನನಗೆ ಗೊತ್ತಿದೆ ಶಿವ, ಅದನ್ನು ನಾ ಮಾಡ್ತೇನೆ. ಹಾಗೆಯೇ ಮನಸಾಕೃತಿ ಈಶ್ವರಸ್ಯ ಸೇವೆ. ಮನಸ್ಸಿನಿಂದ ನಿನ್ನ ಶಿವನ, ಪರಮಶಿವನ ಸೇವೆಯನ್ನು ಮಾಡೋದು ಗೊತ್ತಿದೆ, ಧ್ಯಾನ ಮಾಡೋದು ಗೊತ್ತಿದೆ, ಅಥವಾ ಕಣ್ಣು ಮುಚ್ಚಿ ಶಿವನ ಪಾದಗಳನ್ನು ಸ್ಮರಿಸೋದು ನನಗೆ ಗೊತ್ತಿದೆ ಶಿವ. ಬೇರೆ ಉದ್ಯೋಗ ಗೊತ್ತಿಲ್ಲದೆ ಇದ್ರು, ಅಷ್ಟಾಂಗ ಯೋಗಗಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಆದರೆ ಇದೆಲ್ಲ ನನಗೆ ಗೊತ್ತಿದೆ, ನಾನು ಇದನ್ನು ಮಾಡ್ತೀನಿ. ಹಾಗೆಯೇ ಶಿರಸಾ ಚೈವ ಸದಾಶಿವಂ ನಮಾಮಿ. ನನ್ನ ಶಿರಸ್ಸನ್ನು ಸದಾಶಿವನ ಪಾದಗಳಲ್ಲಿಟ್ಟು ನಮಸ್ಕಾರವನ್ನು ಮಾಡೋದು ನನಗೆ ಗೊತ್ತಿದೆ.
ಅಂದರೆ ಏನರ್ಥ? ನಮಗೆ ಗೊತ್ತಿದೆ, ತತ್ಪ್ರಣಮಾಮಿ ಸದಾಶಿವಲಿಂಗಂ ಸಂಚಿತ ಪಾಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಅಂತ ಹೇಳ್ತೀವಿ. ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ, 5 ಕೃತ್ಯಗಳಲ್ಲಿ ಕೊನೆಯದಾಗಿ ಬರುವಂಥದ್ದು ಸದಾಶಿವ ಅನುಗ್ರಹ. ಅಂದರೆ ನಾವು ಮಾಡಿರುವಂತಹ ಕರ್ಮ ಫಲಗಳನ್ನೆಲ್ಲ ಸಂಚಿತ ಅಂತೇಳೋ ಒಂದು ದೊಡ್ಡ ಚೀಲ, ಅದರಲ್ಲಿ ಇಟ್ಟು ಪ್ರಾರಬ್ಧವನ್ನ ಸ್ವಲ್ಪ ಮಾತ್ರ ತೆಗೆದುಕೊಂಡು ನಾವು ಈ ಜನ್ಮವನ್ನ ತಾಳಿದ್ದೇವೆ. ಈ ಜನ್ಮ ಮುಗಿದ ತಕ್ಷಣ ಮತ್ತೆ ಹೋಗಿ ಆ ಸಂಚಿತದಿಂದ ಮತ್ತೆ ಇನ್ನಷ್ಟು ಕರ್ಮಫಲಗಳನ್ನು ಹೊತ್ತುಕೊಂಡು ಇನ್ನೊಂದು ಜನ್ಮವನ್ನ ತಾಳುವಂಥದ್ದು. ಆ ಸಂಚಿತ ಪಾಪ ಅಂತ ಸಂಚಿತ ಕರ್ಮ ಫಲಗಳು, ಅದು ಪಾಪವೂ ಇದೆ ಪುಣ್ಯವೂ ಇದೆ. ಅಂತಹ ದೊಡ್ಡ ಚೀಲದಲ್ಲಿರುವಂತಹ ಪಾಪ ಫಲಗಳನ್ನೆಲ್ಲವನ್ನು ನಾಶ ಮಾಡುವಂಥವನು ಸದಾಶಿವ. ಹಾಗಾಗಿ ಸದಾಶಿವ ಅನುಗ್ರಹ ಅದನ್ನು ಕೊಡುವಂಥವಳು ತಾಯಿ ಅಂತ ಹೇಳ್ತಾರೆ. ಲಲಿತಾ ಅಂತ ನಾವು ಸದಾಶಿವಾನುಗ್ರಹದ ಅಂತ ಬರುವಂಥದ್ದು. ಅಂದರೆ ಸದಾಶಿವನ ಅನುಗ್ರಹ ಇದ್ರೆ ನಾವು ಹಿಂದೆ ಮಾಡಿರುವಂತಹ ಪಾಪಗಳ ಫಲ ಏನಿದೆಯೋ ಅದನ್ನೆಲ್ಲ ನಾಶ ಮಾಡಿ ನಮಗೆ ಇನ್ನೂ ಉತ್ತಮವಾದ ಜನ್ಮವನ್ನು ಕೊಟ್ಟು ಕೊನೆಯಲ್ಲಿ ಮೋಕ್ಷವನ್ನು ಕೊಡುವಂಥವನು ಸದಾಶಿವ. ಹಾಗಾಗಿ ಅಂತಹ ಸದಾಶಿವನನ್ನು ಕೂಡಿಕೊಳ್ಳೋದು ಹೇಗೆ? ನಾನಾ ಥರದ ಯೋಗಗಳಿವೆ, ಅದು ಯಾವುದು ನನಗೆ ಗೊತ್ತಿಲ್ಲ, ಅಂತಹ ಉದ್ಯೋಗಗಳು ನನಗೆ ಗೊತ್ತಿಲ್ಲ. ಆದರೆ ಮಾತಿನಲ್ಲಿ ನಿನ್ನ ವಿಚಾರವನ್ನ ಹೇಳುವಂಥದ್ದು ಗೊತ್ತಿದೆ, ನಿನ್ನ ಸ್ಮರಣೆಯನ್ನು ಮಾಡೋದು ಗೊತ್ತಿದೆ, ಭಜನೆ ಹಾಡೋದು ಗೊತ್ತಿದೆ, ಸ್ತೋತ್ರಗಳನ್ನು ಹೇಳೋದು ಗೊತ್ತಿದೆ. ಹಾಗೆಯೇ ನನ್ನ ಶಿರಸ್ಸನ್ನು ನಿನ್ನ ಪಾದಗಳಲ್ಲಿ ಇಟ್ಟು ಶರಣಾಗತಿಯನ್ನ ತೋರಿಸುವಂಥದ್ದು ಅದು ಗೊತ್ತಿದೆ ನನಗೆ. ನಾನು ಅದನ್ನು ಮಾಡ್ತೇನೆ ಶಿವ. ಎಷ್ಟು ನಮ್ರತೆಯಿಂದ ಆದಿಶಂಕರಾಚಾರ್ಯರು ಇದನ್ನ ತಿಳಿಸ್ತಾ ಇದ್ದಾರೆ ಪರಮಶಿವನಿಗೆ. ಮುಂದಿನ ಶ್ಲೋಕ. ಆದ್ಯಾ ವಿದ್ಯಾ ಹೃದ್ಗತಾ ನಿರ್ಗತಾಸೀತ್ ವಿದ್ಯಾ ಹೃದ್ಯಾ ಹೃದ್ಗತಾ ತ್ವತ್ಪ್ರಸಾದಾತ್ ಸೇವೆ ನಿತ್ಯಂ ಶ್ರೀಕರಂ ತ್ವತ್ಪದಾಬ್ಜಂ ಭಾವೇರ್ಮುಕ್ತೇರ್ ಭಾಜನಂ ರಾಜಮೌಲೇ. ಆದ್ಯಾ ವಿದ್ಯಾ ಹೃದ್ಗತಾ ನಿರ್ಗತಾಸೀತ್ ವಿದ್ಯಾ ಹೃದ್ಯಾ ಹೃದ್ಗತಾ ತ್ವತ್ಪ್ರಸಾದಾತ್ ಸೇವೆ ನಿತ್ಯಂ ಶ್ರೀಕರಂ ತ್ವತ್ಪದಾಬ್ಜಂ ಭಾವೇರ್ಮುಕ್ತೇರ್ ಭಾಜನಂ ರಾಜಮೌಲೇ. ರಾಜಮೌಳಿ ಅಂತ ಹೇಳಿದ್ರೆ ಚಂದ್ರಮೌಳಿ, ಚಂದ್ರಶೇಖರ, ಚಂದ್ರನನ್ನ ಶಿರಸ್ಸಿನಲ್ಲಿ ಆಭರಣವಾಗಿ ಧರಿಸಿಕೊಂಡಿರುವಂಥವನು. ಯಾಕೆ ಈ ನಾಮದಿಂದ, ಹೆಸರಿನಿಂದ ಆದಿಶಂಕರಾಚಾರ್ಯರು ಬೋಧಿಸ್ತಿದ್ದಾರೆ ಅಂತ ಹೇಳಿದ್ರೆ ಇದು ಕರುಣೆಯನ್ನ ಸೂಚಿಸುವಂತಹದ್ದು. ಚಂದ್ರನನ್ನ ಯಾಕೆ ತಲೆಯಲ್ಲಿ ಇಟ್ಕೊಂಡಿದ್ದಾನೆ ಶಿವ ಅಂತ ನಮಗೆ ಕಥೆ ಗೊತ್ತಿದೆ. ಚಂದ್ರ ಭೇದ ಭಾವವನ್ನು ತೋರಿಸುವಂತಹ ಅಪರಾಧವನ್ನ ಮಾಡಿದ್ದ. ರೋಹಿಣಿ ಹೆಂಡತಿಯನ್ನು ಮಾತ್ರ ಪ್ರೀತಿ ಮಾಡಿ ಉಳಿದ ಹೆಂಡತಿಯರನ್ನೆಲ್ಲ ಅಷ್ಟು ಪ್ರೀತಿ ಮಾಡಿಲ್ವಂತೆ. ಭೇದ ಭಾವ ತಾನೇ ಅದು. ಹಾಗಿದ್ದಾಗ ದಕ್ಷನ ಶಾಪವನ್ನ ಪಡೆದು ತನ್ನ ಏನು ಶಕ್ತಿ ಇದೆಯೋ ಅದನ್ನೆಲ್ಲ ಕಳೆದುಕೊಳ್ಳುವಂತಹ ಸ್ಥಿತಿ ಬಂದಾಗ ಪರಮಶಿವನಲ್ಲಿ ಹೋಗಿ ಕೇಳಿಕೊಳ್ತಾನೆ, ದುಃಖವನ್ನ ತೋಡಿಕೊಳ್ತಾನೆ. ಆಗ ಭಯಪಡಬೇಡ, ನಾನಿದ್ದೇನೆ ಅಂತ ಹೇಳಿ ಚಂದ್ರನನ್ನ ತನ್ನ ಶಿರಸ್ಸಿನಲ್ಲಿ ಧರಿಸಿ ಅವನನ್ನ ಕಾಪಾಡಿದಂಥವನು. ಹಾಗಾಗಿ ಇಲ್ಲಿ ರಾಜಮೌಲಿ ಅಂತ ಹೇಳಿದ್ರೆ ಕರುಣಾ ಸಾಗರನು ಅವನು ಅಂತ ಹೇಳ್ತಿರೋದು. ಏನು ಹೇಳ್ತಿದ್ದಾರೆ ಅಂದ್ರೆ ಆದ್ಯ ಅವಿದ್ಯ, ಆದಿಯಿಂದ ಇದ್ದಂತಹ ಅವಿದ್ಯೆ. ಶಿವನ ಹತ್ರ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ, ನನ್ನಲ್ಲಿ ಅವಿದ್ಯೆ ಇತ್ತು. ಯಾವಾಗಿಂದಲೋ ಆದಿಯಿಂದಲೇ ಅವಿದ್ಯೆ. ಏನು ಅವಿದ್ಯೆ? ಅವಿದ್ಯೆ ಅಂತ ಹೇಳಿದ್ರೆ ಇಲ್ಲಿ ಈ ಪ್ರಪಂಚವೇ ನಿಜವಾಗಿರುವಂಥದ್ದು. ನಾನು ಅಂದ್ರೆ ಈ ದೇಹ ಅಥವಾ ಮನಸ್ಸು, ಬುದ್ಧಿ, ಇದೆಲ್ಲ ತಪ್ಪು ಕಲ್ಪನೆಗಳು ನನ್ನಲ್ಲಿತ್ತು. ಆದರೆ ಈಗ ನಿನ್ನ ಪೂಜೆ ಮಾಡಿ, ನಿನ್ನ ಧ್ಯಾನ ಮಾಡಿ, ನಿನ್ನ ಸ್ಮರಣೆ ಮಾಡಿದ್ರಿಂದಾಗಿ ಆ ಅವಿದ್ಯೆಯೆಲ್ಲ ನಾಶ ಆಗಿ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಹೇಳುವ ಅದ್ವೈತದ ತತ್ವ, ಇದರ ಅರಿವು ನನಗೆ ಉಂಟಾಗಿದೆ ಶಿವ. ಆದ್ಯ ಅವಿದ್ಯಾ ಹೃದ್ಗತ ನಿರ್ಗತಾಸೀತ್. ನನ್ನ ಹೃದಯದಲ್ಲಿ ಇದ್ದಂತಹ ಅವಿದ್ಯೆ, ಅಜ್ಞಾನ ಈಗ ನನ್ನನ್ನು
ಬಿಟ್ಟು ಹೋಗಿದೆ. ವಿದ್ಯಾ ಹೃದಯ ಹೃದ್ಗತ ತ್ವತ್ಪ್ರಸಾದಾತ್. ನಿನ್ನ ಅನುಗ್ರಹದಿಂದ, ನಿನ್ನ ಪ್ರಸಾದದ ಫಲವಾಗಿ ನನ್ನ ಹೃದಯದಲ್ಲಿ ವಿದ್ಯೆ ನೆಲೆ ಮಾಡಿದೆ. ನನಗೆ ನಾನು ಯಾರು ಅಂತ ಹೇಳೋದರ ಬಗ್ಗೆ ಅರಿವು ಮೂಡಿದೆ. ಇದನ್ನ ವಿದ್ಯೆ ಅಂತ ಹೇಳೋದು. ನಾವು ಈಗ ಲೌಕಿಕ ವಿದ್ಯೆಯನ್ನು ಕಲಿತೇವೆ, ಅದಕ್ಕೆ ವಿದ್ಯೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಅವಿದ್ಯಾ ಅಂತ ಹೇಳಿದ್ರೆ ಅಜ್ಞಾನ. ಅಜ್ಞಾನ ಅಂತ ಹೇಳಿದ್ರೆ ನಾನು ಯಾರು ಅಂತ ಹೇಳುವ ಬಗ್ಗೆ ಸರಿಯಾದ ಅರಿವು ಇಲ್ಲದೆ ಇರುವಂಥದ್ದು ಅಜ್ಞಾನ. ಬೇರೆ ವಿಚಾರ ಗೊತ್ತಿಲ್ಲ ಅಂತಲ್ಲ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೇನೆ, ಯಾತಕ್ಕಾಗಿ ಬಂದಿದ್ದೇನೆ, ಏನು ಮಾಡ್ತಾ ಇದ್ದೇನೆ, ಈ 5 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಅದು ವಿದ್ಯಾ. ಅದು ನನಗೆ ಸಿಕ್ಕಿದೆ. ಹೇಗೆ? ತ್ವತ್ಪ್ರಸಾದಾತ್. ಪರಮಶಿವನ ಅನುಗ್ರಹ ಖಂಡಿತವಾಗಿಯೂ ಬೇಕೇ ಬೇಕು ಅಂತೇಳಿ ಆದಿಶಂಕರಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು, ಅದರ ಜೊತೆಯಲ್ಲಿ ಪರಮಶಿವನ ಅನುಗ್ರಹ ಬೇಕೇ ಬೇಕು. ಸೇವೆ ನಿತ್ಯಂ ಶ್ರೀಕರಂ ತ್ವತ್ಪದಾಬ್ಜಂ ಭಾವೇ ಮುಕ್ತೆ ಭಾಜನಂ ರಾಜಮೌಲೆ. ನಿನ್ನ ಪಾದ ಕಮಲವನ್ನ ನಾನು ನಿತ್ಯ ಸೇವಿಸ್ತೇನೆ, ಧ್ಯಾನಿಸ್ತೇನೆ. ಅದರಿಂದಾಗಿ ಮೋಕ್ಷಕ್ಕೆ ನಾನು, ಮುಕ್ತಿಗೆ ನಾನು ಭಾಜನಲಾಗ್ತೇನೆ. ಸೇವೆ ಮಾಡಿದ್ರೆ ತಾನೆ. ಈ ಭಗವದ್ಗೀತೆಯಲ್ಲಿ ಕೊನೆಯ 18ನೇ ಅಧ್ಯಾಯದಲ್ಲಿ ಕೊನೆಯದಾಗಿ ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾತ್ ಮಯಾಚ್ಯುತ. ನನ್ನಲ್ಲಿದ್ದಂತಹ ಮೋಹ, 1ನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗ, ಮೋಹದಿಂದಾಗಿ ವಿಷಾದ. ಈಗ ಮೋಹ ಎಲ್ಲ ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ, ಮೋಹ ಎಲ್ಲ ನಷ್ಟ ಆಗಿ ಹೋಯಿತು, ನಾಶ ಆಗಿ ಹೋಯಿತು ಕೃಷ್ಣ. ನನಗೆ ವಿಚಾರ ತಿಳಿಯಿತು. ಹೇಗೆ? ತ್ವತ್ಪ್ರಸಾದ, ನಿನ್ನ ಪ್ರಸಾದದಿಂದ, ನಿನ್ನ ಅನುಗ್ರಹದಿಂದ ನನಗಿದೆಲ್ಲ ಸಿಕ್ತು. ಇನ್ನು ನೀನೇನು ಹೇಳ್ತೀಯೋ ಅದನ್ನೇ ನಾನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ಅರ್ಜುನ 18ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾನೆ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ಕೂಡ ನಿನ್ನ ಸ್ಮರಣೆ, ಸಂಕೀರ್ತನೆ, ಧ್ಯಾನ, ಸಮಾಧಿ ಇದೆಲ್ಲವನ್ನು, ಈ ಥರದ ಸೇವೆಯನ್ನು ನಾನು ಮಾಡೋದರಿಂದಾಗಿ ನಿನ್ನ ಅನುಗ್ರಹ ನನಗೆ ಸಿಕ್ಕಿದೆ. ಅದರಿಂದಾಗಿ ನಾನು ಮುಕ್ತಿಗೆ ಭಾಜನಳೀಗ. ನನಗೆ ಮುಕ್ತಿಯನ್ನ ನೀನು ದಯಪಾಲಿಸ್ತೀಯ ಅಂತ ನನಗೆ 100% ಗ್ಯಾರಂಟಿ ಗೊತ್ತಿದೆ ಶಿವ. ಮುಂದಿನ ಶ್ಲೋಕ 92ನೇ ಶ್ಲೋಕ. ದೂರೀಕೃತಾನಿ ದುರಿತಾನಿ ದುರಕ್ಷರಾಣಿ ದೌರ್ಭಾಗ್ಯ ದುಃಖ ದುರಹಂಕೃತಿ ದುರ್ವಚಾಂಸಿ ಸಾರಂ ತ್ವದೀಯ ಚರಿತಂ ನಿತರಾಂ ಪಿಬಂತಂ ಗೌರೀಶ ಮಾಮಿಹ ಸಮುದ್ಧರ ಸತ್ಕಟಾಕ್ಷೈಃ. ದೂರೀಕೃತಾನಿ ದುರಿತಾನಿ ದುರಕ್ಷರಾಣಿ ದೌರ್ಭಾಗ್ಯ ದುಃಖ ದುರಹಂಕೃತಿ ದುರ್ವಚಾಂಸಿ ಸಾರಂ ತ್ವದೀಯ ಚರಿತಂ ನಿತರಾಂ ಪಿಬಂತಂ ಗೌರೀಶ ಮಾಮಿಹ ಸಮುದ್ಧರ ಸತ್ಕಟಾಕ್ಷೈ. ಈಗ ಆದಿಶಂಕರಾಚಾರ್ಯರು ನನ್ನಲ್ಲಿದ್ದಂತಹ ಪಾಪಗಳು, ಕೆಟ್ಟ ಹಣೆಯ ಬರಹ, ದೌರ್ಭಾಗ್ಯ ಎಲ್ಲ ನಾಶವಾಗಿ ಹೋಯಿತು ಶಿವ. ಎಷ್ಟು ಖುಷಿಯಲ್ಲಿ ಹೇಳ್ತಿದ್ದಾರೆ. ದೂರೀಕೃತಾನಿ, ಎಲ್ಲ ದೂರ ಆಗ್ಬಿಡ್ತು. ಏನೆಲ್ಲ? ದುರಿತಗಳು, ದುರಿತಾನಿ, ದುರಕ್ಷರಾಣಿ, ಬ್ರಹ್ಮ ಬರ್ದಿದ್ದಲ್ಲ ನನ್ನ ಕೆಟ್ಟ ಹಣೆಯ ಬರಹ, ಅದೆಲ್ಲ ದೂರ ಆಗ್ತಾ ಇದೆ. ದೌರ್ಭಾಗ್ಯಗಳು, ಎಷ್ಟೊಂದು ದೌರ್ಭಾಗ್ಯಗಳು ಇದೆ, ಅದೆಲ್ಲ ನಾಶ ಆಗ್ತಾ ಇದೆ. ದುಃಖ, ಜೀವನದಲ್ಲಿ ಸ್ವಲ್ಪ ಕಾಲ ಮಾತ್ರ ಸುಖ ಅಂತ ನಾವು ಅನ್ಕೊಳ್ತೀವಿ, ಮತ್ತೆ ಎಲ್ಲ ಉಳಿದದ್ದೆಲ್ಲ ದುಃಖವೇ. ಸುಖ ಇದ್ರೂ ಕೂಡ, ಸುಖದ ಪರಿಸ್ಥಿತಿ ನಮಗೆ ಲಭ್ಯವಾದರೂ ಕೂಡ ಈ ಸುಖ ಎಷ್ಟು ದಿನ ಇರುತ್ತೋ ಏನೋ, ಇದು ಒಂದು ಭಯ ನಮಗೆ. ಹಾಗಾಗಿ ಆ ಸುಖವನ್ನು ಕೂಡ ನಾವು ಎಂಜಾಯ್ ಮಾಡೋದಿಲ್ಲ, ಖುಷಿ ಪಡೋದಿಲ್ಲ. ಖುಷಿ ಜಾಸ್ತಿ ಆದಾಗ ಎಲ್ಲಿ ಏನು ಕಟ್ಟದ್ ಬರುತ್ತೋ ಹೇಳ್ತಾರಲ್ವಾ, ಸುಖದ ಹಿಂದೆ ದುಃಖ ಇರುತ್ತೆ ಅಂತ, ಇನ್ನೇನು ದುಃಖ ಬರುತ್ತೋ ಅಂತ ಇದನ್ನು ನಾವು ಸಂತೋಷ ಪಡೋದಿಲ್ಲ. ಸುಖಕ್ಕೋಸ್ಕರ ಕಾಯ್ತೇವೆ, ಆದರೆ ಆ ಸುಖ ಬಂದಾಗ
ಇದರ ಹಿಂದೆ ದುಃಖ ಏನಿದೆಯೋ ಅಂತೇಳಿ ನಮಗೆ ಟೆನ್ಷನ್. ದುಃಖ, ದುರಹಂಕೃತಿ, ದುರಹಂಕಾರ. ಅಹಂಕಾರ ಮಾತ್ರ ಅಲ್ಲ ನೋಡಿ, ದುರಹಂಕಾರ. ನಾನೇ ಅಂತ ಹೇಳೋದು ಅಹಂಕಾರ, ನಾನೇ ಅಂತ ಹೇಳಿದ್ದು ದುರಹಂಕಾರ. ಬೇರೆ ಯಾರೂ ಇಲ್ಲ, ನಾನೇ ಇರುವಂಥದ್ದು. ನಮ್ಗೆಲ್ರಿಗೂ ಸ್ವಲ್ಪ ಇದೆ, ಇದು ದುರಹಂಕಾರ ಇದೆ, ಅಹಂಕಾರ ಇದೆ, ಅದರಲ್ಲಿ ದುರಹಂಕಾರನೂ ಇದೆ. ದುರ್ವಚಾಂಸಿ, ಕೆಟ್ಟ ಮಾತುಗಳು. ನಾವು ಭಾರಿ ಒಳ್ಳೆಯವರು ಅಂತ ನಾವು ಅಂದ್ಕೊಳ್ತೇವೆ. ಯಾರಾದರೂ ಬಂದು ನಮ್ಮನ್ನು ಏನಾದರೂ ಒಂದು ಸ್ವಲ್ಪ ನಮಗೆ ಅವಮಾನ ಆಯಿತು ಅಂತ ಆದರೆ ಹೇಗೆ ಮಾತಾಡ್ತೀವಿ ನಾವು? ಎಷ್ಟು ಕೆಟ್ಟದಾಗಿ ಮಾತಾಡ್ತೇವೆ. ಅವರ ಮುಂದೆ ಮಾತಾಡದೇ ಇದ್ರೂ ಅವರ ಹಿಂದಿನಿಂದ ಅಂತೂ ಖಂಡಿತ ಮಾತಾಡ್ತೇವೆ. ಅವರು ಹೋದ ತಕ್ಷಣ ಶುರು ಆಗತ್ತೆ ನಮ್ಮದು ಇಲ್ಲಿ ಸಂಗೀತ ಅಲ್ವೇ? ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಅವ್ರಿಗೇನು ಗೊತ್ತಿದೆ, ಅವನಿಗೇನು ಗೊತ್ತಿದೆ, ಅಥವಾ ಅವಳಿಗೇನು ಗೊತ್ತಿದೆ, ಓಹೋ ಭಾರಿ ಗೊತ್ತಿದ್ಯಾ, ಏನೆಲ್ಲ ಕೆಟ್ಟದಾಗಿ ಅಂದರೆ ಕೆಟ್ಟ ಶಬ್ದಗಳು. ಇಷ್ಟು ಹೇಳೋದು ಕೆಟ್ಟ ಶಬ್ದ ಅಂತಲ್ಲ, ಕೆಟ್ಟ ಶಬ್ದಗಳನ್ನು ಉಪಯೋಗಿಸ್ತೇವೆ. ಅದು ಗೊತ್ತಿದ್ದೂ ಕೂಡ, ಗೊತ್ತಿದೆ ನಮಗೆ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಬಾರ್ದು ಅಂತ ಗೊತ್ತಿದ್ರೂ ಕೂಡ ಈ ಥರ ನಮ್ಮ ವರ್ತನೆ ಇರುತ್ತೆ. ಅದೆಲ್ಲವೂ ಬಿಟ್ಟು ಹೋಯಿತು ಅಂತ ಹೇಳ್ತಿದ್ದಾರೆ. ಅಂದರೆ ಮನಸ್ಸು ನಿರ್ಮಲವಾಗ್ತಾ ಇದೆ, ಬುದ್ಧಿ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ. ಹೇಗೆ? ಪರಮಶಿವನ ಸೇವೆಯನ್ನು ಮಾಡಿ ಪರಮಶಿವನ ಅನುಗ್ರಹವನ್ನು ಪಡೆದಾಗ ಈ ಥರದ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿಲ್ಲದಿದ್ದರೆ ಕೆಟ್ಟ ವಿಚಾರಗಳು ಬರ್ತಾನೆ ಇರುತ್ತೆ, ಕಾಡ್ತಾ ಇರುತ್ತೆ. ಅದೆಲ್ಲವೂ ನನ್ನನ್ನು ಬಿಟ್ಟು ಹೊರಟು ಹೋಯಿತು. ಸಾರಂ ತ್ವದೀಯ ಚರಿತಂ ನಿತರಾಂ ಪಿಬಂತಂ. ನಿನ್ನ ಚರಿತಾಮೃತದಲ್ಲಿರುವಂತಹ ಸಾರ, ಎಸ್ಸೆನ್ಸ್ ಏನಿದೆ, ತತ್ವ ಏನಿದೆ, ಇದು ಮುಖ್ಯ. ನಾವು ರಾಮಾಯಣ ಮಹಾಭಾರತ ಕಥೆ ಎಲ್ಲ ಓದ್ತೇವೆ, ಒಂದು ಕಥೆಯ ಹಾಗೆ ಓದೋದಷ್ಟೇ. ಅದರಲ್ಲಿರುವ ತತ್ವ ಏನು ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ತಿಳಿದುಕೊಂಡ್ರೆ ಸಾಕಾ? ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳೋದು. ಕೇಳಬೇಕು ಅಥವಾ ತಿಳಿದುಕೊಳ್ಬೇಕು, ಓದಬೇಕು, ಮನನ, ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ಆಮೇಲೆ ನನ್ನ ಜೀವನದಲ್ಲಿ ನಾನಿದನ್ನು ಹೇಗೆ ಅಳವಡಿಸಿಕೊಳ್ಳೋದು ಅಂತ ಆಲೋಚನೆ ಚಿಂತನೆ ಮಾಡಿ ಅಳವಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ದೊಡ್ಡ ಉಪನಿಷತ್ತಿನ ಇದುವೇ ನನ್ನ ತಲೆ ಒಳಗಡೆ ಇದೆ, ಗೊತ್ತಿದೆ ಅಂತ ಆದರೆ ಅದು ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ರೆ ದೊಡ್ಡ ಲಾಭ ಏನೂ ಇಲ್ಲ. ಇಲ್ಲಿ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ, ಅದರ ಸಾರ ನಾನು ತಿಳಿದುಕೊಳ್ತೇನೆ. ನಿತರಾಂ ಪಿಬಂತಂ, ನಿತ್ಯ ನಾನು ಕುಡಿತೇನೆ ಅಂತ ಹೇಳಿದ್ರೆ ನಾನು ಸೇವಿಸ್ತಾ ಇರ್ತೇನೆ. ಗೌರೀಶ ಮಾಮಿಹ ಸಮುದ್ಧರ ಸತ್ಕಟಾಕ್ಷೈ, ನಿನ್ನ ಉತ್ತಮವಾದ ಕಟಾಕ್ಷದಿಂದ ಒಂದು ಸಲ ನನ್ನನ್ನು ವೀಕ್ಷಿಸಿದರೆ ಸಾಕು. ನೀನು ನನ್ನನ್ನು ಇಲ್ಲಿಯೇ, ಇಹ, ಎಲ್ಲೋ ಸತ್ತ ಮೇಲೆ ಮೋಕ್ಷ ಅಲ್ಲ, ಈಗಲೇ ಇಲ್ಲಿ ನನ್ನನ್ನು ಉದ್ಧಾರ ಮಾಡು. ಸಮುದ್ಧರ, ಗೌರೀಶನೇ ನನ್ನನ್ನು ಈ ಸಂಸಾರ ಸಾಗರದಿಂದ ಮೇಲಕ್ಕೆ ಎತ್ತು. ಅದು ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗಾಗಿ ಅನುಗ್ರಹ ಪಡಿಬೇಕು ಅಂತ ಆದರೆ ಸೇವೆಯನ್ನು ಮಾಡಲೇಬೇಕು. ಮುಂದಿನ ಶ್ಲೋಕ. ಸೋಮಕಲಾಧರ ಮೌಲೌ ಕೋಮಲ ಘನ ಕಂಧರೆ ಮಹಾಮಹಸಿ ಸ್ವಾಮಿನಿ ಗಿರಿಜಾನಾಥೆ ಮಾಮಕ ಹೃದಯಂ ನಿರಂತರಂ ರಮತಾ. ಸೋಮಕಲಾಧರ ಮೌಲೌ ಕೋಮಲ ಘನ ಕಂಧರೆ ಮಹಾಮಹಸಿ ಸ್ವಾಮಿನಿ ಗಿರಿಜಾನಾಥೆ ಮಾಮಕ ಹೃದಯಂ ನಿರಂತರಂ ರಮತಾಂ. ನನ್ನ ಹೃದಯದಲ್ಲಿ ನಿರಂತರವಾಗಿ ನೆಲೆಸಲಿ. ಯಾರು? ಸೋಮಕಲಾಧರ ಮೌಲೌ. ಈಗ ಹೇಳಿದ ಹಾಗೆ ಚಂದ್ರಶೇಖರ, ಸೋಮ ಅಂತೇಳಿದರೆ ಚಂದ್ರ, ಚಂದ್ರನನ್ನ ಕಲಾ ಅಂತೇಳಿದರೆ ಒಂದು ಭಾಗ. ಈಗ ಪೂರ್ಣಿಮೆಯ ರಾತ್ರಿ ಕಾಣುವಂತಹ ಇಡೀ ಚಂದ್ರ ಅಲ್ಲ, ಅವನು ಕ್ಷೀಣ ಆಗಿದ್ದಾನೆ. ದಕ್ಷನ ಶಾಪದ ಫಲವಾಗಿ ಕ್ಷೀಣ ಆಗ್ತಾ ಹೋದ. ಇನ್ನೇನು ಮುಗ್ದು ಹೋಗತ್ತೆ ಅಂತ ಹೇಳುವಷ್ಟೊತ್ತಿಗೆ ಶಿವನ ಹತ್ರ ಹೋಗಿ ಶರಣಾಗತಿಯಿಂದ ಬೇಡಿದಾಗ
ಶಿವ ಅಂತಹ ಚಂದ್ರನನ್ನು ಒಂದು ಭಾಗ ಮಾತ್ರ ಇರುವಂಥದ್ದು, ಕ್ರೆಸೆಂಟ್ ಮೂನ್ ಅಂತ ಹೇಳ್ತೀವಿ, ಆ ಭಾಗವೇ ಮಾತ್ರ ಇದ್ದಿತ್ತು. ಹಾಗಾಗಿ ಕಲಾ ಅಂತ ಹೇಳಿದ್ರೆ ಒಂದು ಭಾಗ, ಅದನ್ನ ಕಿರೀಟವಾಗಿ ಅಥವಾ ತಲೆಯಲ್ಲಿ ಧರಿಸಿದಂತಹ ಶಿವ. ಕೋಮಲ ಘನ ಕಂದರೆ, ಅವನ ಕೋಮಲವಾದ ಕಂಠದಲ್ಲಿ ಘನ, ಇಲ್ಲಿ ನೀಲಿಯಾಗಿ ವಿಷವನ್ನ ತೆಗೆದುಕೊಂಡು ಹೊಟ್ಟೆಯ ಒಳಗಡೆಯೂ ಸೇವನೆ ಮಾಡಿಲ್ಲ, ಅದನ್ನ ಕಂಠದಲ್ಲಿ ನಿಲ್ಲಿಸಿದ್ದಾನೆ. ಯಾಕೆ? ಅದನ್ನ ಒಳಗಡೆ ತಗೊಂಡು ಹೋದ್ರೆ ಇಡೀ ಪ್ರಪಂಚ ಹೊಟ್ಟೆಯ ಒಳಗಡೆ ಇದೆ, ಹೊರಗಡೆ ಅಲ್ಲಿ ರಾಕ್ಷಸರು ದೇವತೆಗಳು ಎಲ್ಲರೂ ಇದ್ದಾರೆ. ಹೊರಗಡೆ ಇದ್ರೆ ಅವರಿಗೆ ಕಷ್ಟ, ಒಳಗಡೆ ಹೊಟ್ಟೆಯ ಒಳಗಡೆ ತಗೊಂಡ್ರೆ ಬೇರೆ ಪ್ರಪಂಚದಲ್ಲಿರುವಂತಹ ಎಲ್ಲರಿಗೂ ಕಷ್ಟ. ಹಾಗಾಗಿ ಅದನ್ನ ಕರುಣಾಮಯನಾದ ಪರಮಶಿವ ತನ್ನ ಕಂಠದಲ್ಲಿ ನಿಲ್ಲಿಸಿಕೊಂಡ. ಹಾಗಾಗಿ ಕೋಮಲ ಘನ ಕಂಧರೆ, ಮಹಾಮಹಸಿ. ಮಹಸಿ ಅಂತ ಹೇಳಿದ್ರೆ ತೇಜಸ್ ಅಥವಾ ಜ್ಯೋತಿ, ಮಹಾಜ್ಯೋತಿ, ಅಂತಹ ತೇಜಸ್ ಇರುವಂಥವನು. ಈ ಅರುಣಾಚಲ, ಅರುಣಗಿರಿ, ತಿರುವಣ್ಣಾಮಲೆಯಲ್ಲಿರುವಂತಹ ಪರ್ವತ ಅರುಣಾಚಲ, ಅದಕ್ಕೆ ತೇಜೋಲಿಂಗ ಅಂತ ಹೆಸರು. ತೇಜಸ್ಸು ಒಂದು ಬೆಳಕಿನ ಸ್ತಂಭವಾಗಿ ಇತ್ತದು, ಅಂತಹ ತೇಜಸ್ಸಿರುವಂಥವನು. ಸ್ವಾಮಿನಿ ಗಿರಿಜಾನಾಥೆ, ಗಿರಿಜಾ ಮಾತೆಯ ನಾಥನಾಗಿರುವಂತಹ ಶಿವ ಮಾಮಕ ಹೃದಯಂ ನಿರಂತರಂ ರಮತಾಂ, ನನ್ನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಲಿ. ಮುಂದಿನ ಶ್ಲೋಕ. ಸಾರಸನಾಥೆ ನಯನೆ ತಾವೇವ ಕರೌ ಸ ಏವ ಕೃತಕೃತ್ಯಃ ಯಾಯೇಯೌ ಯೋ ಭರ್ಗಂ ವದತಿ ಕ್ಷೇತೆ ಸದಾರ್ಚತ ಸ್ಮರತಿ. ಸಾರಸನಾಥೆ ನಯನೆ ತಾವೇವ ಕರೌ ಸ ಏವ ಕೃತಕೃತ್ಯಃ ಯಾಯೇಯೌ ಯೋ ಭರ್ಗಂ ವದತಿ ಕ್ಷೇತೆ ಸದಾರ್ಚತ ಸ್ಮರತಿ. ಸಾರಸನಾಥೆ ನಯನೆ, ಅದೇ ನಾಲಿಗೆ, ಅದೇ ಕಣ್ಣು, ಯಾವುದು? ತಾವೇವ ಕರೌಸ ಏವ ಕೃತಕೃತ್ಯ, ಕೃತಕೃತ್ಯರಾಗಬೇಕು ಅಂತಾದ್ರೆ ಯಾವ ನಾಲಿಗೆ ಶಿವನಾಮವನ್ನ ನುಡಿಯುತ್ತೋ, ಯಾವ ಕಣ್ಣು ಶಿವನನ್ನ ನೋಡುತ್ತೋ, ಹಾಗೆ ಯಾವ ಕೈ ಅಂದ್ರೆ ಬೇರೆ ಬೇರೆ ತರದ ಇಂದ್ರಿಯಗಳನ್ನ ಹೇಳ್ತಿದ್ದಾರೆ. ಕೈಗಳು ಶಿವನ ಅರ್ಚನೆಯನ್ನು ವದತಿ ಕ್ಷೇತೆ ಸದಾರ್ಚತ ಸ್ಮರತಿ, ಸದಾ ಅರ್ಚನೆ ಮಾಡ್ತಾ ಮಾಡ್ತಾ ಯಾವ ಮನಸ್ಸು ಶಿವನನ್ನ ಸ್ಮರಿಸುತ್ತಾ ಇರತ್ತೋ ಅದೇ ನಿಜವಾದ ನಾಲಿಗೆ, ಅದೇ ನಿಜವಾದ ಕಣ್ಣು, ಅದೇ ನಿಜವಾದ ಕೈಗಳು, ಅದೇ ನಿಜವಾದ ಮನಸ್ಸು. ಅಂದ್ರೆ ನಮಗೆ ಭಗವಂತ ಈ ಮಾನವ ಜನ್ಮ, ಸೃಷ್ಟಿಯಲ್ಲಿಯೇ ಉತ್ತಮವಾದ ಜನ್ಮ ಮಾನವ ಜನ್ಮ, ಅಂತಹ ಜನ್ಮವನ್ನ ನಮಗೆ ಕೊಟ್ಟಿದ್ದಾನೆ. ಯಾವುದೋ ಒಂದು ಜಿರಳೆಯ ಒಂದು ಕೀಟವಾಗಿ ನಾವು ಹುಟ್ಟಿಲ್ಲ. ಯಾತಕ್ಕಾಗಿ ಕೊಟ್ಟಿದ್ದಾನೆ? ಅಧ್ಯಾತ್ಮ ಪಥದಲ್ಲಿ ಪ್ರಗತಿಯನ್ನ ಸಾಧಿಸುವುದಕ್ಕಾಗಿ ಈ ಮಾನವ ಜನ್ಮವನ್ನ ಕೊಟ್ಟಿದ್ದಾನೆ. ಅದರ ಬೆಲೆಯನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಬೆಲೆಯನ್ನ ತಿಳಿದುಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿದೆ. ನಾವು ನಮ್ಮ ಜೀವನ ಶೈಲಿ ಹೇಗಿರಬೇಕು, ಮತ್ತೆ ನೀಚ ಜನ್ಮ ಬರದಂತೆ ಇರಬೇಕು. ಹಾಗಾದ್ರೆ ಏನ್ ಮಾಡಬೇಕು ಅಂತ ಆದಿಶಂಕರಾಚಾರ್ಯರು ನಮಗೆ ಬೋಧಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಅಂಗಗಳಿಗೂ ಶಿಕ್ಷಣವನ್ನ ಕೊಡಬೇಕು. ಇಲ್ಲದಿದ್ರೆ ನಾಲಿಗೆ ಏನ್ ಮಾಡತ್ತೆ? ಕರ್ಮೇಂದ್ರಿಯವಾದ ನಾಲಿಗೆ ಯಾರ್ಯಾರ ಬಗ್ಗೆಯೋ ಕೆಟ್ಟದಾಗಿ ಮಾತಾಡ್ತಾ ಇರುತ್ತೆ. ಕಣ್ಣುಗಳು ಯಾವುದೋ ಒಂದು ಕೆಟ್ಟ ದೃಶ್ಯವನ್ನ ನೋಡಕ್ಕೆ ಬಯಸುತ್ತೆ. ಕೈಗಳು ಯಾವ ಮಾಡಬಾರದ ಕೆಲಸವನ್ನ ಮಾಡುತ್ತೆ. ಹಾಗಲ್ಲದೆ ಈ ಮಾನವ ಜನ್ಮ, ಈ ದೇಹದ ಬೆಲೆಯನ್ನ ಅರಿತುಕೊಂಡು ಸದಾ ಶಿವನಾಮ, ನಾಲಿಗೆ ಶಿವನಾಮವನ್ನ ಆಡ್ತಾ ಇರಬೇಕು. ಕಣ್ಣುಗಳು ಶಿವನನ್ನ ನೋಡ್ತಿರ್ಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ಪ್ರಪಂಚದಲ್ಲಿ ಎಲ್ಲರೂ ಇರುವಂಥವ್ರು ಎಲ್ಲರೂ ಶಿವನೇ, ಶಿವರೂಪವೇ. ಪ್ರತಿಯೊಂದು ವಸ್ತುವು ಶಿವನೇ, ಪ್ರತಿಯೊಂದು ಪರಿಸ್ಥಿತಿಯೂ ಶಿವನೇ. ಯಾರನ್ನ ನೋಡಿದ್ರೂ
ಓಹೋ, ಶಿವ ಈ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳುವ ಭಾವನೆ ಬರಬೇಕು. ಹಾಗಿದ್ರೆ ಅವನ ಸ್ಮರಣೆ ಮಾಡಿದಂತೆ ಯಾವೊಂದು ವಸ್ತು ಕಂಡ್ರೋ ಇದು ಶಿವ, ಅದು ಶಿವ, ಇವ ಶಿವ, ಅವನು ಶಿವ, ಅವಳು ಶಿವ ಅಂತ ಇದ್ರೆ ಶಿವನ ಸ್ಮರಣೆ ಮಾಡಿದಂತೆ ತಾನೆ. ಮನಸ್ಸು ಶಿವನ ಪಾದ ಕಮಲಗಳಲ್ಲಿ ಯಾವತ್ತೂ ವಾಸವಾಗಿರುತ್ತೆ. ಹಾಗಿದ್ದಾಗೆ ಮಾತ್ರ ಇದು ನಾವು ಕೃತಕೃತ್ಯರು ಅಂತ ಹೇಳ್ಬೋದು. ಇಲ್ಲ ಅಂತಾದರೆ ವ್ಯರ್ಥ. ಈ ಥರದ ಒಂದು ಉತ್ತಮವಾದ ಜನ್ಮ ದೇಹ ಸಿಕ್ಕಿಯೂ ಕೂಡ ವ್ಯರ್ಥವಾಗಿ ನಾವು ಕಾಲವನ್ನು ಕಳೆದು ಮತ್ತೆ ನೀಚ ಜನ್ಮವನ್ನು ಪಡೆಯೋದಿಕ್ಕೆ ನಾವೇ ಕಾರಣರಾಗ್ತೇವೆ. ಹಾಗಾಗದೆ ಆದಿಶಂಕರಾಚಾರ್ಯರು ನಮಗೆ ಉತ್ತಮವಾದ ಬೋಧನೆಯನ್ನು ಕೊಡ್ತಿದ್ದಾರೆ. ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಇದು ಶಿವನಿಗೆ ನಾನು ಮಾಡುವಂತಹ ಸೇವೆ. ಅದು ಎಷ್ಟೇ ಸಣ್ಣ ಪುಟ್ಟ ಕೆಲಸ ಇರ್ಬೋದು, ಮಾಡ್ತಾ ಇದ್ದಾಗ ಇದು ಶಿವನ ಸೇವೆ. ಆತ್ಮಾತ್ವಂ ಗಿರಿಜಾಮತಿ ಸಹಚರ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ ತತ್ ಅಖಿಲಂ ಶಂಭೋ ತವಾರಾಧನಂ ಅಂತ ಹೇಳಿದ್ರು ಆದಿಶಂಕರಾಚಾರ್ಯರು ಮಾನಸ ಪೂಜೆಯ 4ನೇ ಶ್ಲೋಕದಲ್ಲಿ. ಏನೆಲ್ಲ ನಾನು ಯತ್ ಕರ್ಮ, ಎಷ್ಟೇ ಚಿಕ್ಕದು ಪುಟ್ಟದಿರ್ಬೋದು ಕೆಲಸ ಮಾಡಿದಾಗ ಕೂಡ ಶಿವಾರ್ಪಣ ಈಶ್ವರಾರ್ಪಣ ಬುದ್ಧಿ ಇದ್ರೆ ಅದುವೇ ಶಿವನಿಗೆ ನಾವು ಮಾಡುವಂತಹ ಅದ್ಭುತವಾದ ಆರಾಧನೆ. ಯಾವ ಆಡಂಬರದ ಪೂಜೆ ಬೇಕಾಗಿಲ್ಲ ಶಿವನಿಗೆ. ಇದು ಬೇಕಾಗಿರುವಂಥದ್ದು. ಮಾಡುವಂತಹ ಎಲ್ಲ ಕೆಲಸವನ್ನು ಪರಮಶಿವನಿಗೆ ಈಶ್ವರಾರ್ಪಣ ಅಂಥೇಳಿ ಅರ್ಪಣೆ ಮಾಡುವಂಥದ್ದು. ಹಾಗೆ ಮಾಡಿ ಅಂಥೇಳಿ ನಮಗೆ ಆದಿಶಂಕರಾಚಾರ್ಯರು ಈ 94ನೇ ಶ್ಲೋಕದ ಮೂಲಕ ನಮಗೆ ಬೋಧಿಸ್ತಾ ಇದ್ದಾರೆ. 95ನೇ ಶ್ಲೋಕ. ಅತಿ ಮೃದುಲೌ ಮಮ ಚರಣೌ ಅತಿ ಕಠಿಣಂ ತೇ ಮನೋಭವಾನೀಶ ಇತಿ ವಿಚಿಕಿತ್ಸಾಂ ಸಂತ್ಯಜ ಶಿವ ಕಥಮಾಸೀದ್ಗಿರೌ ತಥಾ ಪ್ರವೇಶಃ. ಅತಿ ಮೃದುಲೌ ಮಮ ಚರಣೌ ಅತಿ ಕಠಿಣಂ ತೇ ಮನೋಭವಾನೀಶ ಇತಿ ವಿಚಿಕಿತ್ಸಾಂ ಸಂತ್ಯಜ ಶಿವ ಕಥಮಾಸೀದ್ಗಿರೌ ತಥಾ ಪ್ರವೇಶಃ. ಶಿವ, ನೀನು ನನಗೇನು ಹೇಳ್ಬೋದು ಗೊತ್ತಿದೆ ನನಗೆ. ಓಯ್, ನಿನ್ನ ಮನಸ್ಸು ಅತೀ ಕಠಿಣ ಇದೆ, ನನ್ನ ಪಾದಗಳು ತುಂಬ ಕೋಮಲವಾಗಿದೆ. ಆಹಾ, ನಾನು ನಿನ್ನ ಮನಸ್ಸಿನಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ ಅಂತ ನಂಗೆ ಹೇಳಬೇಡ ಶಿವ. ನಂಗೆ ಗೊತ್ತಿದೆ ನನ್ನ ಮನಸ್ಸು ತುಂಬ ಕಠಿಣ ಇದೆ, ನಿನ್ನ ಪಾದಗಳು ತುಂಬ ಮೃದುವಾಗಿದೆ ಅಂತ ನನಗೆ ಗೊತ್ತಿದೆ ಖಂಡಿತವಾಗಿ. ಅತಿ ಮೃದುವಾಗಿದೆ ನಿನ್ನ ಪಾದಗಳು ಅಂತ ನನಗೆ ಗೊತ್ತಿದೆ. ಆದರೆ ಹೀಗೆ ಮಾತ್ರ ಹೇಳಬೇಡ. ನಿನ್ನ ಮನಸ್ಸು ಕಠಿಣವಾಗಿದೆ, ನನ್ನ ಪಾದಗಳು ಕೋಮಲವಾಗಿದೆ, ಹಾಗಾಗಿ ನಾನು ನಿನ್ನ ಮನಸ್ಸಿನಲ್ಲಿ ಪ್ರವೇಶ ಮಾಡೋದಿಲ್ಲ ಅಂತ ಮಾತ್ರ ಹೇಳಬೇಡ. ಅತಿ ಮೃದುಲೌ ಮಮ ಚರಣೌ, ಇದು ಶಿವ ಹೇಳುವಂಥದ್ದು. ನನ್ನ ಪಾದಗಳು ಅತೀ ಮೃದುವಾಗಿದೆ. ಅತಿ ಕಠಿಣಂತೆ ಮನೋ, ನಿನ್ನ ಮನಸ್ಸು ತುಂಬ ಕಠಿಣವಾಗಿದೆ. ಹೇ ಭವಾನೀಶ, ಹೀಗೆ ಮಾತ್ರ ಹೇಳಬೇಡ. ಇತಿ ವಿಚಿಕಿತ್ಸಾಂ ಸಂತ್ಯಜ, ಹೀಗೇನಾದ್ರೂ ನಿನ್ನ ಮನಸ್ಸಿನಲ್ಲಿ ಈ ಥರದ ಭಾವನೆ ಬಂದಿದ್ಯಾ ಶಿವ, ತ್ಯಜ, ಬಿಟ್ಟು ಬಿಡು ಅದನ್ನು. ಯಾಕೆಂದರೆ ಶಿವ ಕಥಮಾಸೀದ್ ಗಿರೌ ತಥಾ ಪ್ರವೇಶಃ, ನೀನು ಪರ್ವತದಲ್ಲೇ ವಾಸ ಮಾಡಿದ್ಯಾ. ನಿನ್ನ ಮಾವ ಯಾರು? ಪರ್ವತರಾಜನ ಮಗಳು ನಿನ್ನ ಹೆಂಡತಿ. ಮಾವನ ಮನೆಗೆ ಹೋದ್ರೂ ಏನು ರಾಜಭವನ ಇದೆಯಾ ನಿಂಗೆ? ಅಲ್ಲೂ ಪರ್ವತವೇ ತಾನೆ. ಎಲ್ಲರೂ ಅಳಿಯಂದ್ರೆ ಏನು ಮಾಡ್ತಾರೆ? ಮಾವನ ಮನೆಗೆ ಹೋದರೆ ಸುಖದ ಸುಪ್ಪತ್ತಿಗೆ ಆ ಥರದ ಮಂಚ ಬೇಕು, ಈ ಥರದ್ದು ಬೇಕು, ಆ ಥರದ್ದು ಬೇಕೆಲ್ಲ ಹೇಳ್ತಾರಲ್ವಾ. ನೀನು ಹಾಗೆ ಹೇಗೆ ಹೇಳುವಾಗಿದ್ಯಾ? ಅದು ಇಲ್ಲ ನಿಮಗೆ. ಅಲ್ಲೂ ಹೋದರೆ ಪರ್ವತನೇ ನಿಂಗೆ. ಅಲ್ಲಿ ಹೇಗೆ ವಾಸ ಮಾಡ್ತೀಯ ನೀನು? ಅಲ್ಲಿ ಹೇಗಿದೆ ಪರ್ವತ? ಕಲ್ಲು ಮುಳ್ಳುಗಳು, ಎತ್ತರ ತಗ್ಗುಗಳು, ಅಲ್ಲಿ ವಾಸ ಮಾಡಿದ್ಯಲ್ಲ ನೀನು. ಹಾಗಾದರೆ ನನ್ನ ಮನಸ್ಸು ಕಠಿಣವಾಗಿದೆ, ನೀನು ಬರೋದಿಲ್ಲ ಅಂತ ಮಾತ್ರ ಹೇಳಬೇಡ. ಅಂತಹ ಏನಾದರೂ ಭಾವನೆ ನಿನಗೆ ಬಂದಿದ್ಯಾ, ಸಂತ್ಯಜ, ತ್ಯಜ ಕೂಡ ಅಲ್ಲ, ಸುಮ್ಮನೆ ತ್ಯಾಗ ಅಲ್ಲ, ಉತ್ತಮವಾದ ತ್ಯಾಗ, ಖಂಡಿತವಾಗಿ ಅದನ್ನು ಬಿಟ್ಟೇ ಬಿಡು.
ಅಂತ ಹೇಳಿದರೆ, ನನ್ನ ಮನಸ್ಸಿನಲ್ಲಿ ನೀನು ಬಂದು ವಾಸ ಮಾಡು ಅಂತ ಹೇಳುವಂಥದ್ದು. ಹೀಗೆ ಮಾತ್ರ ನನಗೆ ಹೇಳಬೇಡ, ಕಠಿಣವಾಗಿದೆ ನನ್ನ ಮನಸ್ಸು, ಅತಿ ಕಠಿಣವಾಗಿದೆ, ಇನ್ನೂ ಸೌಮ್ಯ ಆಗಿಲ್ಲ, ಪರಿಶುದ್ಧ ಆಗಿಲ್ಲ ನನ್ನ ಮನಸ್ಸು. ಕರ್ಮಯೋಗವನ್ನು ನಾನು ಮಾಡಬೇಕು, ಉಪಾಸನಾ ಯೋಗವನ್ನು ಮಾಡಬೇಕು, ಜ್ಞಾನ ಯೋಗವನ್ನು ಮಾಡಬೇಕು, ಎಷ್ಟೊಂದು ಕೆಲಸಗಳಿವೆ ಶಿವ, ನನಗೆ ಗೊತ್ತಿದೆ ನನಗೆ. ಆದರೆ ನೀನು ಮಾತ್ರ, ನೀನು ಕರುಣಾಮಯಿ ತಾನೆ. ಹಾಗಾಗಿ ನಾನು ಬರೋದಿಲ್ಲ ಅಂತ ಮಾತ್ರ ಹೇಳಬೇಡ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀಯಲ್ಲ ಶಿವ, ಅಲ್ಲಿ ಎಷ್ಟೊಂದು ಸಮಯದಿಂದ ನೀನು ಪರ್ವತದಲ್ಲಿಯೇ ಇದ್ದು ಅಭ್ಯಾಸ ಮಾಡಿದ್ದೀಯಾ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಬಂದು ನೀನು ವಾಸವನ್ನು ಮಾಡು. ಮುಂದಿನ ಶ್ಲೋಕ 96ನೆಯ ಶ್ಲೋಕ. ಧೈರ್ಯಾಂಕುಶೇನ ನಿಭೃತಂ ರಭಸಾತ್ ಆಕೃಷ್ಯ ಭಕ್ತಿ ಶೃಂಖಲಯ ಪುರಹರ ಚರಣಾಲಾನೆ ಹೃದಯ ಮದೇಭಂ ಬಧಾನ ಚಿದ್ಯಂತ್ರೈಃ. ಧೈರ್ಯಾಂಕುಶೇನ ನಿಭೃತಂ ರಭಸಾತ್ ಆಕೃಷ್ಯ ಭಕ್ತಿ ಶೃಂಖಲಯ ಪುರಹರ ಚರಣಾಲಾನೆ ಹೃದಯ ಮದೇಭಂ ಬಧಾನ ಚಿದ್ಯಂತ್ರೈಃ. ಆದಿಶಂಕರಾಚಾರ್ಯರು ಮನಸ್ಸನ್ನು ಒಂದು ಮದ್ದಾನೆಗೆ ಹೋಲಿಸ್ತಾ ಇದ್ದಾರೆ. ಹೇಗಿದೆ ನನ್ನ ಮನಸ್ಸು ಅಂತ ಹೇಳಿದ್ರೆ, ಮದವೇರಿದ ಒಂದು ಆನೆಯನ್ನೇ ಹಿಡಿಯೋದು ಕಷ್ಟ, ಮದ್ದಾನೆ ಆಗಿದ್ರೆ ಅದೆಷ್ಟು ಕಷ್ಟ. ಹಾಗಾದ್ರೆ ಏನು ಮಾಡಬೇಕು? ಧೈರ್ಯಾಂಕುಶೇನ ನಿಭೃತಂ. ಧೈರ್ಯ ಅಂತ ಹೇಳುವ ಅಂಕುಶದಿಂದ ಹಿಡಿದು ಎಳಬೇಕಾದ್ರೆ ಒಂದು ಅಂಕುಶ ಬೇಕು ತಾನೆ. ಅದಕ್ಕೆ ಧೈರ್ಯ ಅಂತ ಹೇಳುವ ಅಂಕುಶದಿಂದ ಅದನ್ನು, ಆ ಮದ್ದಾನೆಯ ಓಡುತ್ತಾ ಇದೆ, ಅದನ್ನು ಸುಮ್ಮನಾಗಿಸಿ ರಭಸದಿಂದ ಮಾಡಬೇಕು ಶಿವ. ಇನ್ನು ಒಂದು ಅಷ್ಟು ಜನ್ಮ ಆದಮೇಲೆ ಮಾಡ್ತೀನಿ ಅಂತ ಹೇಳಬೇಡ, ನಿಧಾನ ಮಾಡಬೇಡ, ಬೇಗ ಬೇಗ ರಭಸಾತ್ ಆಕೃಷ್ಯ, ಅದನ್ನು ಹಿಡಿದು ಎಳೆದು ಭಕ್ತಿ ಶೃಂಖಲಯ ಕಟ್ಟಿ ಹಾಕು. ಶೃಂಖಲ ಅಂತ ಹೇಳಿದ್ರೆ ಸರಪಳಿ, ಒಂದು ಸರಪಳಿ ಬೇಕು ತಾನೆ ಅದನ್ನು ಕಟ್ಟಿ ಹಾಕೋದಿಕ್ಕೆ. ಸರಪಳಿ ಏನು? ಭಕ್ತಿ ಅಂತ ಹೇಳುವ ಸರಪಳಿ. ನನ್ನ ಹತ್ರ ಇದೆಯಾ ಸರಪಳಿ? ನನ್ನ ಹತ್ರ ಇಲ್ಲ ಶಿವ, ನೀನೇ ಕೊಡಬೇಕಷ್ಟೆ. ಭಕ್ತಿ ಅಂತ ಹೇಳೋದು ನಮ್ಮಲ್ಲಿ ಇದೆಯಾ? ಏನೋ ಸ್ವಲ್ಪ ಸ್ವಲ್ಪ ಇರ್ಬೋದು, ಅದು ಸಾಕಾಗತ್ತಾ? ಮದ್ದಾನೆಯನ್ನು ಕಟ್ಟಿ ಹಾಕಬೇಕು ಅಂತಾದರೆ ಹೇಗಿರುವ ಸರಪಳಿ ಬೇಕು? ಏನೋ ಚಿಕ್ಕ ಪುಟ್ಟ ಹಗ್ಗವನ್ನು ಬಳ್ಳಿಯನ್ನು ಕಟ್ಟಿದ್ರೆ ಅದನ್ನು ಬಿಡಿಸಿ ಅದು ಹೋಗತ್ತೆ, ಎಳೆದು ಹಾಕಿ ಅದು ಹೋಗತ್ತೆ ಮತ್ತೆ. ಹಾಗಿದೆ ನನ್ನ ಮನಸ್ಸು, ಮದ್ದಾನೆಯ ಹಾಗಿದೆ. ಹಾಗೆ ಹೇಗಿರುವ ಭಕ್ತಿ ಬೇಕು? ಉತ್ತಮವಾದ ಭಕ್ತಿ, ಅದು ನಿನ್ನ ಪ್ರಸಾದದಿಂದ ಮಾತ್ರ ಸಾಧ್ಯ, ನಿನ್ನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ಪುರಹರ, ತ್ರಿಪುರಾಸುರನನ್ನ 3 ಜನ ಇದ್ರು, ಅಣ್ಣ ತಮ್ಮಂದಿರು. ಅಂತಹ ಅಸುರರನ್ನು, ಅತೀ ದುಷ್ಟರಾದ ಅಸುರರನ್ನ ನೀನು ಸಂಹಾರ ಮಾಡಿದ್ಯಾ. ಅಷ್ಟು ಕೆಟ್ಟದಾಗಿಲ್ಲ ನನ್ನ ಮನಸ್ಸು. ಮದ್ದಾನೆಯ ಹಾಗಿದ್ರೂ ಕೂಡ ಅಂತಹ ತ್ರಿಪುರಾಸುರರ ಹಾಗೆ ಇಲ್ಲ ಅಂತ ನನ್ನ ಭಾವನೆ ಶಿವ. ಅಂಥವರನ್ನ 3 ಜನರನ್ನ ಒಂದೇ ಬಾಣದಿಂದ ನೀನು ಸಂಹಾರ ಮಾಡಿದಾಗ, ಹಾಗಾದ್ರೆ ನನ್ನಲ್ಲಿರುವ ಈ ಕೆಟ್ಟ ಮದ್ದಾನೆಯನ್ನ ನಿನ್ನ ಹಿಡಿತದಲ್ಲಿ ತೆಗೆದುಕೊಂಡು ಬರೋದು ನಿಮಗೆ ಕಷ್ಟವಾ? ನೀನು ಯಾರು? ಪುರಹರ. ಚರಣಾಲಾನೆ ಹೃದಯ ಮದೆ ಇಭಂ ಬಧಾನ ಚಿತ್ಯಂದ್ರಹಿ. ಇಭ ಅಂತೇಳಿದ್ರೆ ಆನೆ. ಈ ನನ್ನ ಮನಸ್ಸು ಅಂತೇಳುವ ಈ ಆನೆಯನ್ನ ನಿನ್ನ ಚರಣಗಳಿಗೆ ಕಟ್ಟಿ ಹಾಕಬೇಕು. ಎಲ್ಲೆಲ್ಲೋ ಕಟ್ಟಿದ್ರೆ ಏನು ಪ್ರಯೋಜನ? ಯಾವುದೋ ಒಂದು ಲೋಕದಲ್ಲಿ ಮುಳುಗಿರುವಂತಹ ಒಂದು ಸ್ತಂಭಕ್ಕೆ ಕಟ್ಟಿ ಹಾಕಿದ್ರೆ ಅಲ್ಲಿಯೇ ಸುತ್ತ ತಿರುಗತ್ತೆ ನನ್ನ ಮನಸ್ಸು ಅಲ್ವೇ? ಮತ್ತೆ ಲೌಕಿಕ ವಿಚಾರದಲ್ಲಿ ಮುಳುಗಿ ಹೋಗತ್ತೆ. ಭಕ್ತಿ ಇದ್ರೂ ಕೂಡ ಲೌಕಿಕ ವಿಚಾರವನ್ನ ಬಿಟ್ಟು ಹೊರಗಡೆ ಬರೋದೇ ಇಲ್ಲ ಈ ಮನಸ್ಸು, ಮದ್ದಾನೆ ಆಗಿರುವಂತಹ ಮನಸ್ಸು. ಹಾಗಾದ್ರೆ ಎಲ್ಲಿಗೆ ಕಟ್ಟಬೇಕದನ್ನ? ಹೇ ಪುರಹರ, ನಿನ್ನ ಚರಣಗಳಿಗೆ. ಇಂತಹ ಒಂದು ಆನೆಯನ್ನ
ನಿನ್ನ ಚರಣಗಳಿಗೆ ಕಟ್ಟು. ಬಧಾನ ಅಂತೇಳಿದ್ರೆ ಬಂಧಿಸಿಡು, ಅಲ್ಲಿ ಬಂಧಿಸಿಡು. ಹೇಗೆ ಒಂದು ಯಂತ್ರ ಬೇಕಂತೆ. ಯಾವ ಯಂತ್ರ? ಚಿದ್ಯಂತ್ರ. ಈ ಬ್ರಹ್ಮಜ್ಞಾನ ಅಂತ ಹೇಳುವ ಯಂತ್ರ ಬೇಕಾಗಿದೆ. ಬರೇ ಭಕ್ತಿಯಿಂದ ಕಟ್ಟಿ ಹಾಕಿದ್ರೆ ಸ್ವಲ್ಪ ಸಮಯ ಆಗುವಾಗ ಭಕ್ತಿ ಕಡಿಮೆ ಆಗಿ ಮತ್ತೆ ಪುನಃ ನನ್ನ ಮನಸ್ಸು ಅಲ್ಲಿ ಇಲ್ಲಿ ತಿರುಗಾಡುತ್ತೆ. ಹಾಗಾಗಬಾರ್ದು ಅಂತ ಹೇಳಿದ್ರೆ ಏನು ಬೇಕು? ಚಿತ್ತು ಬೇಕು, ಆ ಜ್ಞಾನ ಬೇಕು. ಹಾಗಾಗಿ ಆ ಬ್ರಹ್ಮಜ್ಞಾನವನ್ನ ನನಗೆ ಪ್ರಸಾದಿಸಿ ಭಕ್ತಿ ಅಂತ ಹೇಳುವ ಈ ಸರಪಳಿಯಿಂದ ನನ್ನ ಮನಸ್ಸು ಅಂತ ಹೇಳುವ ಮದ್ದಾನೆಯನ್ನ ನಿನ್ನ ಕೋಮಲವಾದ ಪಾದ ಕಮಲಗಳಿಗೆ ಕಟ್ಟಿ ಅಲ್ಲಿ ಬಂಧಿಸಿಡು ನನ್ನ ಮನಸ್ಸನ್ನು. ಏನು ಅದ್ಭುತವಾಗಿದೆ ನೋಡಿ. ಒಂದು ಮದ್ದಾನೆ. ನಾವು ಕೆಲವೊಂದ್ಸಲ ನೋಡ್ತೇವೆ, ಕೆಲವು ಕಡೆ ಆನೆ, ಮದ ಏರಿದ ಆನೆ ಸರಪಳಿಯನ್ನ ಬಿಡಿಸಿಕೊಂಡು ಆ ಮಾವುತ ಇದ್ರೂ ಕೂಡ ಮಾವುತನನ್ನ ಕೆಳಗೆ ಕೆಡವಿ ಹಾಕಿ ಕೆಲವೊಂದು ಸಲ ಕೊಂದೇ ಬಿಡತ್ತೆ. ಇನ್ನು ಹಲವಾರು ಅಲ್ಲಿ ಆ ಕಡೆ ಈ ಕಡೆ ಇದ್ದ ಮನುಷ್ಯರನ್ನು ಎಲ್ಲ ಏನಾದರೂ ಕಟ್ಟಡಗಳನ್ನು ಎಲ್ಲ ಹಾಳು ಮಾಡಿ ಹಾಕುತ್ತೆ, ಕೆಡವಿ ಹಾಕುತ್ತೆ. ಆ ಥರ ಇದೆ ನನ್ನ ಮನಸ್ಸು, ಎಲ್ಲವನ್ನ ನಾಶ ಮಾಡ್ತಾ ಇದೆ. ಅದಕ್ಕೋಸ್ಕರ ಉಪಾಯ ಒಂದೇ, ಅದು ಪರಮಶಿವನನ್ನೇ ಬೇಡಬೇಕಷ್ಟೆ. ನಾನೇ ಮಾಡ್ತೇನೆ, ನಾನೇ ಕಟ್ಟಿ ಹಾಕ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಬೇಕು, ಕಟ್ಟಿ ಹಾಕಕ್ಕೆ ಜನ ಬೇಕು. ಸರಿಯಾದ ಜನ ಪರಮಶಿವ ಮಾತ್ರ. ಮುಂದಿನ ಶ್ಲೋಕ 97ನೇ ಶ್ಲೋಕ ಅದೇ ತರದ್ದು. ಪ್ರಚರತ್ಯಭಿತಃ ಪ್ರಗಲ್ಭ ವೃತ್ಯ ಮದವಾನೇಶ ಮನ ಕರಿಗರಿಯಾನ್ ಪರಿಗೃಹ್ಯ ನಯೇನ ಭಕ್ತಿರಜ್ವಾ ಪರಮಸ್ಥಾಣುಪದಂ ದೃಢಂ ನಯಾಮುಂ. ಪ್ರಚರತ್ಯಭಿತಃ ಪ್ರಗಲ್ಭವೃತ್ಯಾ ಮದವಾನೇಶ ಮನ ಕರಿಗರಿಯಾನ್ ಪರಿಗೃಹ್ಯ ನಯೇನ ಭಕ್ತಿರಜ್ವಾ ಪರಮಾ ಸ್ಥಾಣುಪದಂ ದೃಢಂ ನಯಾಮುಂ. ಪ್ರಚರತಿ ಅಭಿತಃ. ಅಭಿತ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಸುತ್ತಮುತ್ತು. ಪ್ರಚರತಿ, ಚರತಿ ಅಂತ ಹೇಳಿದ್ರೆ ತಿರುಗೋದು. ಪ್ರಚರತಿ ಅಂತ ಹೇಳಿದ್ರೆ ಅಬ್ಬ ಏನು ತಿರುಗಾಡ್ತಾ ಇದೆ, ತಿರುಗಾಟ ತಿರುಗಾಟ ತಿರುಗಾಟ. ಪ್ರಗಲ್ಭ ವೃತ್ಯ, ಎಲ್ಲ ಕಡೆ. ವೃತ್ತಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮನ್ನು ನಾವು ಮುಳುಗಿಸಿಕೊಳ್ಳುವಂಥದ್ದು. ಮದವಾನೇಶ ಮನಃ ಕರಿ ಗರಿಯಾನ್. ಗರಿಯಾನ್ ಅಂತ ಹೇಳಿದ್ರೆ ಶ್ರೇಷ್ಠವಾದ ಮದ ಏರಿದ ಆನೆ. ಮನಃ ಕರಿ, ಕರಿ ಅಂತ ಹೇಳಿದ್ರೆ ಗಜ, ಆನೆ. ಹಿಂದಿನ ಶ್ಲೋಕದಲ್ಲಿ ಇಭ ಅಂತ ಹೇಳಿದ್ರು ಆದಿಶಂಕರಾಚಾರ್ಯರು, ಇಲ್ಲಿ ಕರಿ. ಯಾವ ಥರದ್ದು? ಮನಃ ಕರಿ ಗರಿಯಾನ್, ದೊಡ್ಡದಿದೆ. ಅಂದ್ರೆ ಶ್ರೇಷ್ಠವಾದ ಆನೆ ಅಂತ ಹೇಳಿದ್ರೆ ಏನು? ಶ್ರೇಷ್ಠವಾದ ಮದ್ದಾನೆ ಅಂತ ಹೇಳಿದ್ರೆ ಕಂಟ್ರೋಲಿಗೆ ಬರೋದೇ ಇಲ್ಲ, ಆ ಥರದ ಮದ್ದಾನೆ ಇದೆ. ಪ್ರಚರತಿ ಅಭಿತಃ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಾನೆ ಇದೆ ಶಿವ. ಪರಿಗೃಹ್ಯ ನಯೇನ, ಇಲ್ಲಿ ನಯ ಅಂತ ಹೇಳಿದ್ರೆ ಉಪಾಯದಿಂದ ಮಾಡಬೇಕು ಶಿವ. ಭಾರಿ ಜೋರಿದೆ ಇದು. ಕೆಲವೊಂದ್ಸಲ ನಾವು ಹೇಳೋದಿಲ್ವಾ, ಯಾವುದಾದ್ರೂ ನಾಯಿ ಹತ್ರ ಹೋಗಬೇಡಿ, ತುಂಬ ಜೋರಿದೆ, ಕಚ್ಚಿ ಬಿಡತ್ತೆ ಅದು. ಬೊಗಳೋದು ಮಾತ್ರ ಅಲ್ಲ, ಕಚ್ಚತ್ತೆ ಕೂಡ. ಹಾಗಾದ್ರೆ ಅದನ್ನ ಹೇಗೆ ಹಿಡಿಯೋದು? ಏನೋ ಒಂದು ಉಪಾಯದಿಂದ ಹಿಡಿಬೇಕಷ್ಟೆ. ಹಾಗೆ ಇಲ್ಲಿ ನನ್ನ ಮನಸ್ಸು ಅಂತ ಹೇಳುವ ಈ ಮದ್ದಾನೆ ಹೇಗಿದೆ ಅಂತ ಹೇಳಿದ್ರೆ ಶಿವ, ಉಪಾಯದಿಂದ ನೀನು ಆಲೋಚನೆ ಮಾಡು. ಹೇಗೆ ಇದನ್ನ ಹಿಡಿಬಹುದು ಅಂತ ನೀನೇ ಆಲೋಚನೆ ಮಾಡಿ ಅದನ್ನ ಭಕ್ತಿರಜ್ವ ನಿನ್ನ ಕೈಗೆ ಸಿಕ್ತೋ ಆಮೇಲೆ ಭಕ್ತಿ ಅಂತ ಹೇಳುವ ಹಗ್ಗ. ಭಕ್ತಿರಜ್ಜ ಅಲ್ಲಿ ಸರಪಳಿ ಅಂತ ಹೇಳಿದ್ರು, ಇಲ್ಲಿ ಮತ್ತೆ ಹಗ್ಗ ಅಂತ ಹೇಳ್ತಿದ್ದಾರೆ. ಭಕ್ತಿ ಅಂತ ಹೇಳುವ ಹಗ್ಗದಿಂದ ಪರಮಸ್ಥಾಣುಪದಂ ದೃಢಂ ನಯ. ಪರಮಸ್ಥಾಣುಪದ, ಸ್ಥಾಣು ಅಂತ ಹೇಳಿದ್ರೆ ಶಾಶ್ವತವಾಗಿ ಇರುವಂಥದ್ದು. ಸ್ತಂಭ ಅಂತ ಒಂದು ಅರ್ಥ ಇದೆ, ಅದರಲ್ಲಿಯೂ ಶಾಶ್ವತ ಅಂತ ಹೇಳುವ ಅರ್ಥ ಇದೆ. ಅಂದ್ರೆ ಶಾಶ್ವತವಾಗಿ ಯಾವುದು ಇದೆಯೋ ಅಂತಹ ಸ್ತಂಭಕ್ಕೆ ಕಟ್ಟಿ ಹಾಕು. ಪರಮಸ್ಥಾಣು, ಅದು ಪರಮಶಿವನ ಪಾದಸ್ಥಾಣು ಪದ. ನಿನ್ನ ಚರಣಗಳಿಗೆ
ನನ್ನ ಮನಸ್ಸು ಅಂತೇಳುವ ಈ ಮದ್ದಾನೆಯನ್ನು ಉಪಾಯದಿಂದ ಕಟ್ಟಿಹಾಕಿ, ಭಕ್ತಿ ಅಂತೇಳುವ ಹಗ್ಗದಿಂದ ಕಟ್ಟಿಹಾಕಿ, ನಯಾಮುಂ ದೃಢವಾಗಿ ಗಟ್ಟಿಯಾಗಿ ಕಟ್ಟು ಶಿವ, ಇಲ್ಲ ಅಂದ್ರೆ ಮತ್ತೆ ಬಿಡಿಸಿಕೊಂಡು ಹೋಗತ್ತೆ, ಮದ ಏರಿದೆ. ಅಂದರೆ ಇಲ್ಲಿ ಪ್ರಚರತಿ ಅಂತ ಹೇಳಿದ್ರೆ ಹಲವಾರು ಜನ್ಮಗಳನ್ನು ತಾಳಿದ್ದೇವೆ. ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ಪುಣ್ಯ ಪಾಪ ಕರ್ಮಗಳನ್ನು ಮಾಡಿ ಆ ಫಲವನ್ನು ದೊಡ್ಡ ಚೀಲದಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ. ಯಾವ ಜನ್ಮದಲ್ಲಿಯೂ ಕೂಡ ಪರಮಶಿವನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿಲ್ಲ. ಆ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೆ ಅಂತಾದ್ರೆ ದುಃಖಗಳು ಇರೋದಿಲ್ಲ, ದೌರ್ಭಾಗ್ಯ ಅಂತೇಳಿರೋದಿಲ್ಲ, ಎಲ್ಲವೂ ಸೌಭಾಗ್ಯವೇ. ಉತ್ತಮ ಮಾತುಗಳೇ ಬರುತ್ತೆ ನನ್ನ ಬಾಯಿಂದ. ಹಾಗೆ ಆಗಿಲ್ಲ ಅಂತಾದ್ರೆ ಪಾಪಕರ್ಮಗಳಿವೆ, ಪಾಪ ಫಲಗಳನ್ನು ಅನುಭವಿಸ್ತಾ ಇದ್ದೇವೆ. ದುಃಖ ರೋಗ ಎಲ್ಲವೂ ಕೂಡ ನಾವೇ ಮಾಡಿರುವಂತಹ ಕರ್ಮಗಳ ಫಲ. ಒಳ್ಳೆಯದಾದರೂ ಕರ್ಮಗಳ ಫಲ, ಕೆಟ್ಟದಾದರೂ ನಾವೇ ಮಾಡಿರುವಂತಹ ಕರ್ಮಗಳ ಫಲ. ಹಾಗಾದರೆ ಆ ಪಾಪಗಳನ್ನೆಲ್ಲ ನಾಶ ಮಾಡಬೇಕಾಗಿದೆ. ಆ ಪಾಪ ಕರ್ಮಗಳನ್ನು ನಾನು ಅನುಭವಿಸ್ತಾ ಇದ್ದೇನೆ. ಹೇಗೆ ಗೊತ್ತಾಗ್ತಾ ಇದೆ? ನನ್ನ ಮನಸ್ಸು ಶಾಂತಿಯುತವಾಗಿಲ್ಲ. ಆ ಕಡೆ ಈ ಕಡೆ ಓಡಾಡತ್ತೆ ಅಂದ್ರೆ ಏನರ್ಥ? ಶಾಂತವಾಗಿದ್ರೆ ಒಂದು ಕಡೆ ನೆಲೆಸತ್ತೆ. ಅದು ಇಲ್ಲ. ಈಗ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಇನ್ನೊಂದು ಕೆಲಸ ನೆನಪು, ಓ ಅದಾಗಿಲ್ಲ, ಛೇ, ಅರ್ಧದಲ್ಲಿ ಇದನ್ನು ಬಿಟ್ಟು ಅದಕ್ಕೆ ಹೋಗೋದು, ಅದಕ್ಕೆ ಹೋಗುವಾಗ ಇನ್ನೊಂದು ನೆನಪಾಗತ್ತೆ. ಅದೇ ಶಾಂತಿಯಿಂದ ಮನಸ್ಸು ಇದ್ದಾಗ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಅತಿ ಸುಲಭ. ಟೆನ್ಷನ್ ಮಾಡಿಕೊಂಡಿದ್ರೆ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ, ತೆಗೆದುಕೊಂಡ ನಿರ್ಧಾರವು ಸರಿಯಾಗದೇ ಇರಬಹುದು. ಹಾಗಾಗಿ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ, ಮನಸ್ಸು ಅಂತ ಹೇಳೋದು ಮದ್ದಾನೆ. ಇದನ್ನ ನೀನೇ ನಿನ್ನ ಪಾದಕ್ಕೆ ಕಟ್ಟಿ ಹಾಕಬೇಕು ದೃಢವಾಗಿ. ಏನೋ ಸ್ವಲ್ಪ ಲೂಸ್ ಇದೆಯೋ, ಕಟ್ಟಿದ್ಯೋ ಶಿವ, ಮತ್ತೆ ನನ್ನ ಮನಸ್ಸು ಲೋಕದಲ್ಲಿ ಸಂಸಾರದಲ್ಲಿ ದುಃಖ ಸಂಸಾರದಲ್ಲಿ ಮತ್ತೆ ಮುಳುಗಿ ಹೋಗತ್ತೆ. ಪ್ಲೀಸ್ ಹಾಗೆ ಮಾಡಬೇಡ. ಗಟ್ಟಿಯಾಗಿ ನಿನ್ನ ಪಾದಕ್ಕೆ ನನ್ನ ಮದ್ದಾನೆ ಅಂತ ಹೇಳುವ ಮನಸ್ಸನ್ನು ದೃಢವಾಗಿ ಬಂಧಿಸಿಡು, ಕಟ್ಟಿ ಹಾಕು. 98ನೇ ಶ್ಲೋಕ. ಸರ್ವಾಲಂಕಾರಯುಕ್ತಾಂ ಸರಳ ಪದಯುತಾಂ ಸಾಧುವೃತ್ತಾಂ ಸುವರ್ಣಾಂ ಸದ್ಭಿ ಸಂಸ್ತೂಯಮಾನಾಂ ಸರಸಗುಣಯುತಾಂ ಲಕ್ಷಿತಾಂ ಲಕ್ಷಣಾಢ್ಯಾಂ ಉದ್ಯದ್ಭೂಷಾ ವಿಶೇಷಾಮುಪಗತ ವಿನಯಾಂ ದ್ಯೋತಮಾನಾರ್ಥರೇಕಾಂ ಕಲ್ಯಾಣೀಂ ದೇವಗೌರಿ ಪ್ರಿಯ ಮಮ ಕವಿತಾ ಕನ್ಯಕಾಂ ತ್ವಂ ಗೃಹಾಣ. ಸರ್ವಾಲಂಕಾರಯುಕ್ತಾಂ ಸರಳಪದಯುತಾಂ ಸಾಧುವೃತ್ತಾಂ ಸುವರ್ಣಾಂ ಸದ್ಭಿಃ ಸಂಸ್ತೂಯಮಾನಾಂ ಸರಸಗುಣಯುತಾಂ ಲಕ್ಷಿತಾಂ ಲಕ್ಷಣಾಢ್ಯಾಂ ಉದ್ಯದ್ಭೂಷಾ ವಿಶೇಷಾಂ ಉಪಗತ ವಿನಯಾಂ ದ್ಯೋತಮಾನಾರ್ಥರೇಖಾಂ ಕಲ್ಯಾಣೀಂ ದೇವಗೌರಿ ಪ್ರಿಯ ಮಮ ಕವಿತಾ ಕನ್ಯಕಾಂ ತ್ವಂ ಗೃಹಾಣ. ಇಲ್ಲಿ ಆದಿಶಂಕರಾಚಾರ್ಯರು ಈ ಕೃತಿಯನ್ನ ಒಂದು ಕನ್ಯೆಗೆ ಹೋಲಿಸ್ತಾ ಇದ್ದಾರೆ. ಕನ್ಯೆಗೆ ಹೋಲಿಸಿ, ನಾನಿದನ್ನ ನಿನಗೆ ದಾನ ಮಾಡ್ತಾ ಇದ್ದೇನೆ, ನೀನಿದನ್ನ ಸ್ವೀಕಾರ ಮಾಡು. ತ್ವಂ ಗೃಹಾಣ. ದಾನ ಮಾಡಿದಾಗ ಯಾರಿಗೆ ದಾನ ಕೊಡ್ತೇವೆ ಅವ್ರು ತಗೊಳ್ಳದೇ ಇದ್ರೆ ಏನು ಮಾಡೋದು? ತಗೊಳ್ಬೇಕು ತಾನೆ. ಅದಕ್ಕೆ ಬೇಡ್ತಾ ಇದ್ದಾರೆ, ತ್ವಂ ಗೃಹಾಣ. ಏನದನ್ನ? ಕವಿತಾ ಕನ್ಯಕಾಂ. ನಾನು ರಚಿಸಿರುವಂತಹ ಈ ಕವಿತೆ ಇದು ಒಂದು ಕನ್ಯೆಯ ಹಾಗೆ ಇದೆ. ಇದನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ, ನೀನದನ್ನು ಸ್ವೀಕಾರ ಮಾಡು. ಯಾವ ಥರದ ಕನ್ಯೆ? ಸರ್ವಾಲಂಕಾರಯುಕ್ತ. 2 ಅರ್ಥ ಬರುತ್ತೆ. ಒಂದು, ಈ
ಕವಿತೆ ಹೇಗಿದೆ? ಅಲಂಕಾರ, ಈ ಸಂಸ್ಕೃತದಲ್ಲಿ ಅಲಂಕಾರಗಳು ಅಂತ ಇದೆ. ಆ ಸರಿಯಾದ ಅಲಂಕಾರವನ್ನು ನಾನು ಉಪಯೋಗಿಸಿದ್ದೇನೆ. ಗ್ರಾಮರ್ ಅಂತ ಹೇಳ್ತೀವಿ ನೋಡಿ, ಅಲಂಕಾರಗಳಿಂದ ಕೂಡಿರುವಂತಹ ಈ ಕವಿತೆ. ಅಥವಾ ಕನ್ಯೆಗೆ ಹೇಳೋದಿದ್ರೆ, ಹೇಗೆ ನಾವು ಕನ್ಯಾದಾನ ಮಾಡುವಾಗ ಸರ್ವಾಲಂಕಾರಯುಕ್ತ, ಸರ್ವಾಭರಣ ಭೂಷಿತ, ಎಲ್ಲ ಆಭರಣಗಳನ್ನು ಹಾಕಿ ಅಲಂಕಾರಯುಕ್ತಳನ್ನಾಗಿ ವಧುವನ್ನು ಮಾಡಿ ಆಮೇಲೆ ದಾನ ಮಾಡುವಂಥದ್ದು. ಹಾಗೆ ಎಲ್ಲದಕ್ಕೂ ಇಲ್ಲಿ ಎರಡೆರಡು ಅರ್ಥ ಬರುತ್ತೆ. ಸರಳ ಪದಯುತಾಂ, ಸರಳ ಪದ ಅಂತ ಹೇಳಿದ್ರೆ ಈ ಕನ್ಯೆಗೆ ನಡಿಗೆ ಹೇಗಿದೆ? ಸರಳವಾಗಿದೆ. ಕೆಲವರು ನೋಡಿ ದಾಪುಗಾಲು ಹಾಕಿ ಹೋಗ್ತಾರೆ, ನಡ್ಕೊಂಡು ಹೇಗೆ ಹೋಗೋದು ನೋಡಿಕೆ, ಅಪ್ಪ ಇದೇನು ಇವ್ರು ಹೀಗೆ ನಡೀತಾರಪ್ಪ ಅಂತ ಹೇಳುವಾಗ ಆಗತ್ತೆ. ಹಾಗಲ್ಲದೆ ಚಂದಕ್ಕೆ ಸಣ್ಣ ಸಣ್ಣ ಹೆಜ್ಜೆ ಇಟ್ಟು, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಅಂತ ಹೇಳೋದಿಲ್ವೇ ನಾವು, ಆ ಥರ ಈ ಕನ್ಯೆ, ಅವಳ ನಡಿಗೆ ಆ ಥರ ಇದೆ. ಕವಿತೆಗೆ ಹೇಳೋದಿದ್ರೆ ಸರಳವಾದ ಪದಗಳು ನೋಡಿ. ಇಷ್ಟು ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಒಂದು ಕ್ಲಿಷ್ಟವಾದ ಪದ ಅಂತ ಇಲ್ಲ, ಎಲ್ಲವೂ ಸರಳವಾಗಿದೆ. ಸರಳ ಪದಯುತಾಂ ಸಾಧು ವೃತ್ತಾಂ. ವೃತ್ತ ಅಂತ ಹೇಳಿದರೆ ಕಾಂಡಕ್ಟ್, ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ ನಾವು, ನಡವಳಿಕೆ ಹೇಗಿದೆ? ಸಾಧು. ಸಾಧು ಅಂತ ಹೇಳಿದರೆ ಸೌಮ್ಯವಾಗಿದೆ ಅಥವಾ ಉತ್ತಮವಾಗಿದೆ. ನಾವು ಹುಡುಗಿ ವಧು ಹುಡುಕ್ಬೇಕಿದ್ರೆ ನೋಡ್ತೀವಿ ಅಲ್ವಾ, ಹೇಗಿದೆ, ಜೋರಿದಾಳ, ನಮ್ಮ ಮನೆಯನ್ನು ಮಾರಿ ಹೋಗುವಂಥವಳ, ನಮ್ಮನ್ನೆಲ್ಲ ಮಾರಿಬಿಡುವಂಥವಳ ಅಂತೆಲ್ಲ ಆಲೋಚನೆ ಮಾಡ್ತೀವಲ್ವಾ. ಹಾಗೆ ಇಲ್ಲಿ ಸಾಧು ನಡವಳಿಕೆ ಹೇಗಿದೆ? ಸಾಧು ಆಗಿದೆಯಾ? ಹಾಗೆಯೇ ಸುವರ್ಣ, ಉತ್ತಮವಾದ ಬಂಗಾರದ ಬಣ್ಣ, ಆ ಕನ್ಯೆಗೆ ಉತ್ತಮವಾದ ವರ್ಣ. ಹಾಗೆ ಇಲ್ಲಿ ಅಕ್ಷರಗಳು, ವರ್ಣಮಾಲೆ ನಮಗೆ ಗೊತ್ತಿದೆ. ವರ್ಣ ಅಂತ ಹೇಳಿದರೆ ಅಕ್ಷರಗಳು. ಯಾವ ಥರದ ಅಕ್ಷರಗಳನ್ನು ಆದಿಶಂಕರಾಚಾರ್ಯರು ಉಪಯೋಗಿಸಿದ್ದೇನೆ ಹೇಳ್ತಾರೆ? ಉತ್ತಮವಾದ ಅಕ್ಷರಗಳನ್ನೇ ನಾನು ಉಪಯೋಗಿಸಿದ್ದೇನೆ. ಸದ್ಭಿಹಿ ಸಂಸ್ತೂಯಮಾನ. ಸದ್ಭಿ ಅಂತ ಹೇಳಿದರೆ ಉತ್ತಮವಾದ ಬುದ್ಧಿ ಇರುವಂಥವರು ಹೊಗಳ್ತಾರಂತೆ. ಸಂಸ್ತೂಯಮಾನ. ನಾವು ಹುಡುಗಿ ಹುಡುಕಬೇಕಿದ್ರೆ ಸ್ವಲ್ಪ ಕೆಲವರ ಹತ್ರ ವಿಚಾರಿಸ್ತೇವೆ, ಹೇಗಿದ್ದಾಳೆ ಹುಡುಗಿ? ಯಾರ ಹತ್ರ ಕೇಳ್ತೀವಿ? ಸ್ವಲ್ಪ ಒಳ್ಳೆಯ ಮನುಷ್ಯರ ಹತ್ರ. ಯಾಕೆಂದರೆ ಕೆಟ್ಟ ಮನುಷ್ಯರು ಒಳ್ಳೆ ಹುಡುಗಿ ಅಂತ ಹೇಳಿದ್ರೆ ನಂಬಕ್ಕಾಗೋದಿಲ್ಲ. ಒಳ್ಳೆಯವ್ರ ಹತ್ರ ಹೋಗಿ ಕೇಳಿಕೊಳ್ತೇವೆ, ಹೇಗಿದ್ದಾಳೆ ಹುಡುಗಿ? ಹಾಗೆ ಒಳ್ಳೆಯವರು, ಉತ್ತಮರು ಹೊಗಳ್ತಾ ಇದ್ದಾರೆ ಈ ಹುಡುಗಿಯನ್ನ. ಅಂದರೆ ಈ ಕವಿತೆಯನ್ನ ಜ್ಞಾನ ಇರುವಂಥವರು, ಓಹೋ ಭಾರಿ ಚೆನ್ನಾಗಿದೆ ಈ ಕವಿತೆ ಅಂತ ಹೇಳ್ತಿದ್ದಾರೆ. ಸರಸ ಗುಣಯುತ, ಉತ್ತಮವಾದ ಗುಣ, ಈ ವಧುವಿಗೆ ಉತ್ತಮವಾದ ಗುಣ ಇದೆ. ಎಲ್ಲರ ಜೊತೆ ಸೇರಿಕೊಂಡು ಕುಟುಂಬದಲ್ಲಿ ಇರುವಂತಹ ಕನ್ಯೆಯುಳು, ಹೊಂದಿಕೊಂಡು ಹೋಗುವಂತಹ ಕನ್ಯೆ. ಕವಿತೆಗೆ ಹೇಳೋದಿದ್ರೆ ರಸವತ್ತಾದ ಕವಿತೆ. ಕೆಲವೊಂದು ನೋಡಿ ಕವಿತೆ ಬರೀತಾರೆ, ಅದರಲ್ಲಿ ಏನು ಎಸೆನ್ಸ್, ಏನು ಸಾರ ಏನದ್ರದ್ದು ಅದೇನು ಅರ್ಥ ಆಗೋದಿಲ್ಲ. ಏನೋ ಬರೆದಿದ್ದಾರೆ, ಕೆಲವರು ಒಳ್ಳೇದಿದೆ ಹೇಳ್ತಾರೆ, ನಂಗಂತೂ ಏನೂ ಅರ್ಥ ಆಗೋದಿಲ್ಲಪ್ಪ ಅಂತ ಹೇಳೋದಿಲ್ವಾ. ಇದರಲ್ಲಿ ಹಾಗಲ್ಲ, ಇದರಲ್ಲಿ ರಸಭರಿತವಾದ ಕವಿತೆ ಇದು. ಲಕ್ಷಿತ, ಪರ್ಫೆಕ್ಟ್ ಆಗಿದೆ, ಎಲ್ಲೂ ಏನು ತಪ್ಪಿಲ್ಲ. ಆ ಹುಡುಗಿಯಲ್ಲೂ ಅಷ್ಟೇ, ನೋಡಕ್ಕೆ ಓಹೋ ಸ್ವಲ್ಪ ಮೂಗು ಹಾಗಿರ್ಬೇಕಾಗಿತ್ತಲ್ವಾ, ಚೆನ್ನಾಗಿದ್ದಾಳೆ, ಸ್ವಲ್ಪ ಮೂಗು ಮಾತ್ರ ಸರಿ, ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಲಕ್ಷಣಾಢ್ಯಾಂ, ಉತ್ತಮವಾದ ಲಕ್ಷಣಗಳು. ನೋಡುವಾಗಲೇ ಕೆಲವರನ್ನು ನಮಗೆ ನೋಡಿದಾಗ ಅಪ್ಪ ಏನು ಲಕ್ಷಣವಾಗಿದ್ದಾಳೆ ಹುಡುಗಿ ಅಂತ ಅನ್ಸತ್ತೆ ಅಲ್ವೇ. ಹಾಗೆಯೇ ಲಕ್ಷಣವಾಗಿ ಇದ್ದಾಳೆ ಈ ಕವಿತೆಯೂ. ಹಾಗೆ ಲಕ್ಷಣವಾಗಿದೆ, ಹುಡುಗಿಯಾದ್ರೂ ಲಕ್ಷಣವಾಗಿದ್ದಾಳೆ. ಉದ್ಯದ್ಭೂಷಾ ವಿಶೇಷಾಂ ಉಪಗತ ವಿನಯಾಂ. ಭೂಷ, ಯಾವ ಥರದ ಬಟ್ಟೆಯನ್ನು ಹಾಕ್ಕೊಂಡಿದ್ದಾಳೆ? ಉತ್ತಮವಾದ ಬಟ್ಟೆಯನ್ನು ಧರಿಸಿದ್ದಾಳೆ. ಇಲ್ಲಿ ಶ್ಲೋಕಗಳು ಕೂಡ ಯಾವುದರಲ್ಲಿ ಅಯ್ಯೋ ಇದ್ಯಾಕೆ ಈಗ ಬರೆದ್ರು ಆದಿಶಂಕರಾಚಾರ್ಯರು ಅಂತ ಹೇಳುವಾಗೆ ಇಲ್ವೇ ಇಲ್ಲ. ಉತ್ತಮವಾಗಿದೆ. ಉಪಗತ ವಿನಯ, ವಿನಯ, ಆ ಹುಡುಗಿ ಏನು ವಿನಯಶೀಲತೆ. ಹಾಗೆಯೇ ಈ ಶ್ಲೋಕಗಳಲ್ಲಿಯೂ ಕೂಡ ವಿನಯವೇ ಮುಂದಾಗಿದೆ. ದ್ಯೋತಮಾನಾರ್ಥ ರೇಖಾಂ. ದ್ಯೋತ ಅಂತ ಹೇಳಿದ್ರೆ ಶೋಭೆ, ಒಂದು ಶೈನಿಂಗ್, ಏನು ಶೈನ್ ಆಗ್ತಾ ಇದ್ದಾಳೆ ಆ ಹುಡುಗಿ, ಕಳೆಯಾಗಿದ್ದಾಳೆ ಅಂತ ಹೇಳೋದಿಲ್ವೇ. ಹಾಗೆಯೇ ಇಲ್ಲಿ ಈ ಕವಿತೆ ಕೂಡ
ಹಾಗೆ ಶೈನ್ ಆಗ್ತಾ ಇದೆ. ಅರ್ಥರೇಖಾಂ. ಕೆಲವೊಂದ್ಸಲ ನಾವು ಹೇಳ್ತೇವೆ, ಆ ಹುಡುಗಿ ಮನೆ ಬಂದ್ಲ ದಾರಿದ್ರ ಲಕ್ಷ್ಮಿ. ಹೇಳೋದು ಹಾಗೆ, ಪಾಪ ಆ ಹುಡುಗಿ ಏನು ಮಾಡಿರಲ್ಲ, ಆದ್ರೆ ಹೇಳೋದು ಹಾಗೆ. ನಾವು ಇಲ್ಲಿ ಆದಿಶಂಕರ ಆಗಿನ ಕಾಲದಲ್ಲೆಲ್ಲ ಹಾಗೆ ಹೇಳ್ತಾ ಇದ್ರು. ಒಳ್ಳೆ ಸೌಭಾಗ್ಯ ಲಕ್ಷ್ಮಿ ಬರಬೇಕು ನಮ್ಮ ಮನೆಗೆ, ಒಳ್ಳೆ ಅದೃಷ್ಟ ರೇಖೆ ಇರಬೇಕು. ಹಾಗೆ ಇಲ್ಲಿ ಆ ಕನ್ಯೆಗೆ ದ್ಯೋತಮಾನಾರ್ಥ ರೇಖಾ, ಒಳ್ಳೆ ಶೋಭಾಯಮಾನವಾದ ರೇಖೆಗಳಿವೆ. ಅಂದ್ರೆ ಇಲ್ಲಿ ಪ್ರತಿಯೊಂದು ವಾಕ್ಯವು ಶೋಭಾಯಮಾನವಾಗಿದೆ. ಕಲ್ಯಾಣಿ, ಶುಭಮಯವಾದವಳು, ಮಂಗಳಮಯ. ಕಲ್ಯಾಣಿ ಅಂತ ಹೇಳಿದ್ರೆ ಮಂಗಳಮಯನಾದವಳು. ದೇವ ಗೌರಿ ಪ್ರಿಯ, ನೀನು ಗೌರಿ ಪ್ರಿಯ. ಮಮ ಕವಿತಾ ಕನ್ಯಕಾಂ ತ್ವಂ ಗೃಹಾಣ. ಈ ಥರದ ಕನ್ಯೆಯನ್ನ ನಿನಗೆ ನಾನು ಅರ್ಪಿಸ್ತಾ ಇದ್ದೇನೆ, ಅರ್ಪಣೆಯನ್ನ ಮಾಡ್ತಾ ಇದ್ದೇನೆ. ತ್ವಂ ಗೃಹಾಣ, ನೀನದನ್ನ ಸ್ವೀಕಾರವನ್ನ ಮಾಡು. ಮುಂದಿನ ಶ್ಲೋಕ 99ನೇ ಶ್ಲೋಕ. ಇದಂತೆ ಯುಕ್ತಂ ವಾ ಪರಮಶಿವ ಕಾರುಣ್ಯ ಜಲಧೆ ಗತೌ ತಿರ್ಯಗ್ರೂಪಂ ತವ ಶಿವಪದ ತವ ಪದ ಶಿರೋ ದರ್ಶನಧಿಯ ಹರಿಬ್ರಹ್ಮಾಣೌ ತೌ ದಿವಿ ಭುವಿ ಚರಂತೌ ಶ್ರಮಯುತೌ ಕಥಂ ಶಂಭೋ ಸ್ವಾಮಿನ್ ಕಥಯ ಮಮ ವೇದ್ಯೋಸಿ ಪುರತಃ. ಇದಂ ತೇ ಯುಕ್ತಂ ವಾ ಪರಮಶಿವ ಕಾರುಣ್ಯ ಜಲಧೆ ಗತೌ ತಿರ್ಯಗ್ರೂಪಂ ತವ ಪದ ಶಿರೋ ದರ್ಶನ ಧಿಯ ಹರಿಬ್ರಹ್ಮಾಣೌ ತೌ ದಿವಿ ಭುವಿ ಚರಂತೌ ಶ್ರಮಯುತೌ ಕಥಂ ಶಂಭೋ ಸ್ವಾಮಿನ್ ಕಥಯ ಮಮ ವೇದ್ಯೋಸಿ ಪುರತಃ. ಈ ಶ್ಲೋಕದಲ್ಲಿ, ಈ ಶ್ಲೋಕ ಬರೆದಾಗ ಆದಿಶಂಕರಾಚಾರ್ಯರಿಗೆ ಪರಮಶಿವ ಪ್ರತ್ಯಕ್ಷನಾಗಿದ್ದಂತೆ. ಹಾಗಾಗಿ ಆದಿಶಂಕರಾಚಾರ್ಯರು ಕೇಳ್ತಿದ್ದಾರೆ, ಹರಿ ಮತ್ತು ಬ್ರಹ್ಮ ಇವರಿಬ್ರು ಕೂಡ ನಿನ್ನನ್ನ ಹುಡುಕೋದಿಕ್ಕೆ ಪ್ರಯತ್ನ ಪಟ್ಟರು, ಸಾಧ್ಯ ಆಗಿಲ್ಲ. ಆದ್ರೆ ನನ್ನ ಕಣ್ಣೆದುರಿಗೆ ನೀನು ಬಂದಿದ್ಯಾ ಶಿವ, ನಿನ್ನ ಪ್ರತ್ಯಕ್ಷ ದರ್ಶನವನ್ನ ನಾನು ಮಾಡ್ತಾ ಇದ್ದೇನೆ. ಇದು ಹೇಗೆ ಸಾಧ್ಯ, ಇದು ಹೇಗೆ ಸಾಧ್ಯ ಅಂತ ಆದಿಶಂಕರಾಚಾರ್ಯರು ಇಲ್ಲಿ ಕೇಳ್ತಾ ಇದ್ದಾರೆ. ಇದಂತೆ ಯುಕ್ತಂ ವಾ ಪರಮಶಿವ ಕಾರುಣ್ಯ ಜಲಧೆ, ನೀನು ಕಾರುಣ್ಯ ಕರುಣಾಸಾಗರ, ಕರುಣೆಯ ಜಲಧಿ ನೀನು. ಗತೌ ತಿರ್ಯಗ್ರೂಪಂ ತವ ಪದಶಿರೋ ದರ್ಶನಧಿಯ, ನಿನ್ನ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಹರಿಬ್ರಹ್ಮಾಣೌತೌ, ಹರಿ ಮತ್ತು ಬ್ರಹ್ಮ ಇವರಿಬ್ರು ಕೂಡ ದಿವಿ ಭುವಿ, ಆಕಾಶದಲ್ಲಿಯೂ ಹಾಗೆಯೂ ಭೂಮಿಯ ಕೆಳಗಡೆ ಶ್ರಮಪಟ್ಟು ಆ ಕಡೆ ಹೋಗಿ ಹುಡುಕಾಡಿದ್ರು. ಆದ್ರೆ ಅವರಿಗೆ ಸಿಕ್ಕಿಲ್ಲ. ನನ್ನ ಮುಂದೆ ನೀನು ಪ್ರತ್ಯಕ್ಷವಾಗಿ ನಿಂತಾ ಇದೆಯಾ ಶಿವ. ಇದು ಹೇಗೆ, ಯಾವುದರಿಂದಾಗಿ ನೀನು ನನಗೆ ದರ್ಶನವನ್ನ ಕೊಟ್ಟಿದ್ಯಾ, ನನಗೆ ಖಂಡಿತವಾಗಿಯೂ ತಿಳಿಸಿಕೊಡು. ಕಥಂ ಶಂಭೋ ಸ್ವಾಮಿನ್ ಕಥಯ ಮಮ ವೇದ್ಯೋಸಿ, ನನ್ನ ಕಣ್ಣ ಮುಂದೆ ವೇದ್ಯ ಕಾಣಿಸ್ತಾ ಇದೆಯಾ ಶಿವ. ಪುರತಃ ಅಂತ ಹೇಳಿದ್ರೆ ಎದುರು. ಆದಿಶಂಕರಾಚಾರ್ಯರ ಮುಂದೆ ಶಿವ ಪ್ರತ್ಯಕ್ಷನಾಗಿದ್ದಂತೆ ಈ ಶ್ಲೋಕವನ್ನ ಬರೆದಾಗ. ಹಾಗಾಗಿ ಆದಿಶಂಕರಾಚಾರ್ಯರು ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ. ಬ್ರಹ್ಮ ಮತ್ತೆ ವಿಷ್ಣುವಿಗೆ ಅಸಾಧ್ಯವಾಗಿತ್ತು, ಅಲಭ್ಯವಾಗಿತ್ತು, ನನಗೆ ಕಾಣಸಿಗ್ತಾ ಇದೆಯಾ ಶಿವ ನೀನು. ಕೊನೆಯ ಶ್ಲೋಕ. ಸ್ತೋತ್ರೇಣಾಲಮಹಂ ಪ್ರವಚ್ಮಿ ನ ಮೃಷಾ ದೇವಾ ವಿರಿಂಚಾದಯಃ ಸ್ತುತ್ಯಾನಾಂ ಗಣನಾ ಪ್ರಸಂಗ ಸಮಯೇ ತ್ವಾಮಗ್ರಗಣ್ಯಂ ವಿದುಃ ಮಾಹಾತ್ಮ್ಯಾಗ್ರ ವಿಚಾರಣ ಪ್ರಕರಣೆ ದಾನಾತುಷಸ್ತೋಮವತ್ ದೂತಾಸ್ತ್ವಾಂ ವಿಧುರುತ್ತಮೋತ್ತಮ ಫಲಂ ಶಂಭೋ ಭವತ್ಸೇವಕಾಃ.
ಸ್ತೋತ್ರೇಣಾಲಮಹಂ ಪ್ರವಚ್ಮಿ ನ ಮೃಷಾ ದೇವಾ ವಿರಿಂಚಾದಯಃ ಸ್ತುತ್ಯಾನಾಂ ಗಣನಾ ಪ್ರಸಂಗ ಸಮಯೇ ತ್ವಾಮಗ್ರಗಣ್ಯಂ ವಿದುಃ ಮಾಹಾತ್ಮ್ಯಾಗ್ರ ವಿಚಾರಣ ಪ್ರಕರಣೇ ದಾನಾತುಷಸ್ತೋಮವತ್ ದೂತಾಸ್ತ್ವಾಂ ವಿದುಃ ಉತ್ತಮೋತ್ತಮ ಫಲಂ ಶಂಭೋ ಭವತ್ಸೇವಕಾಃ. ಸ್ತೋತ್ರೇಣ ಅಲಂ. ಈಗ ಸ್ತುತಿ ಮಾಡಿದ್ದೆಲ್ಲ ಸಾಕು. ಅಲಂ ಅಂತ ಹೇಳಿದ್ರೆ ಸಾಕು. ಅಹಂ ಪ್ರವಚ್ಮಿ ನ ಮೃಷಾ. ನಾನು ಸುಳ್ಳು ಹೇಳ್ತಾ ಇಲ್ಲ. ಮೃಷಾ ಅಂತ ಹೇಳಿದ್ರೆ ಸುಳ್ಳು. ನಾನು ಸುಳ್ಳು ಹೇಳ್ತಾ ಇಲ್ಲ ಶಿವ. ಪ್ರವಚ್ಮಿ ನ ಪ್ರವಚ್ಮಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ವಿರಿಂಚಾದಯ ಸ್ತುತ್ಯಾನಾಂ ಗಣನಾ ಪ್ರಸಂಗ ಸಮಯೇ. ಎಲ್ಲ ದೇವತೆಗಳನ್ನು ಒಟ್ಟು ಸೇರಿಸಿ ಇದರಲ್ಲಿ ಯಾರು ಶ್ರೇಷ್ಠರು, ಯಾರಿಗೆ ಫಸ್ಟ್ ರ್ಯಾಂಕ್ ಕೊಡೋದು ಅಂತ ಹೇಳಿ ತ್ವಾಂ ಅಗ್ರಗಣ್ಯಂ ವಿದುಹು, ನೀನೇ ಅಗ್ರಗಣ್ಯ. ವಿದುಹು ಇದರ ಬಗ್ಗೆ ನಿಮಗೆ ತಿಳುವಳಿಕೆ ಇದೆ. ಮಾಹಾತ್ಮ್ಯಾಗ್ರ ವಿಚಾರಣ ಪ್ರಕರಣೆ, ಯಾರು ಕೂತ್ಕೊಂಡು ವಿಚಾರಣೆ ಮಾಡುವಂಥದ್ದು? ಎಲ್ಲ ಮಹಾತ್ಮರು ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಯಾರು ಅಗ್ರಗಣ್ಯ, ಯಾರು 33 ಕೋಟಿ ದೇವತೆಗಳಿದ್ದಾರೆ, ಸುಲಭವಾ? ಇದರಲ್ಲಿ ಪ್ರೈಸ್ ಕೊಡೋದು ಸುಲಭವಾ? ಯಾರಿಗೆ ಫಸ್ಟ್ ರ್ಯಾಂಕ್ ಅಂತ ನೋಡೋದು ಸುಲಭವಾ? ಹಾಗೆ ಮಾಹಾತ್ಮ್ಯಾಗ್ರ ವಿಚಾರಣ ಪ್ರಕರಣೆ ದಾನಾತುಷಸ್ತೋಮವತ್. ಹಾಗಿದ್ದಾಗ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ಅಂದರೆ, ಬೇರೆ ಎಲ್ಲರೂ ಕೂಡ ನೀನೇ ಅಗ್ರಗಣ್ಯ, ಬೇರೆ ಎಲ್ಲರೂ ಹೊಟ್ಟಿನ ಹಾಗೆ ಹಾರಿ ಹೋಗ್ತಾರಂತೆ. ಈಗ ಭತ್ತ ಕುಟ್ಟುವಾಗ ನೋಡಿ ಹೊಟ್ಟು ಬರುತ್ತೆ ಅಲ್ವಾ, ಅದು ಲೈಟ್ ಆಗಿರುತ್ತೆ, ಹಗೂರವಾಗಿದ್ದ ಕಾರಣ ಅಲ್ಲಿ ಇಲ್ಲಿ ಹಾರಿ ಹೋಗುತ್ತೆ. ಏನು ಗಟ್ಟಿಯಾಗಿದೆಯೋ ಅಥವಾ ಭಾರವಾಗಿದೆಯೋ ಅದು ಮಾತ್ರ ಅಲ್ಲಿ ಕೆಳಗಡೆ ಇರುತ್ತೆ, ಬೇರೆಲ್ಲ ಉಫ್ ಅಂತ ಮಾಡಿದ್ರೆ ಎಲ್ಲ ಹೊಟ್ಟಿನ ಹಾಗೆ ಹಾರಿ ಹೋಗುತ್ತೆ. ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ, ಇನ್ನೆಲ್ಲ ದೇವತೆಗಳು ಕೂಡ ಹೊಟ್ಟಿನ ಹಾಗೆ ಎಲ್ಲ ಹಾರಿ ಹೋಗ್ತಾ ಇದ್ದಾರೆ, ನೀನು ಮಾತ್ರ ವಿದುಹು ಉತ್ತಮೋತ್ತಮ ಫಲಂ. ಹಣ್ಣುಗಳಲ್ಲಿ ಉತ್ತಮವಾದ ಫಲ ಅದು ನೀನೇ. ನಾವು ಹೋಗಿ ಅಂಗಡಿಗೆ ಹೋಗಿ ಸೆಲೆಕ್ಟ್ ಮಾಡುವಾಗ ಹೇಗೆ ಮಾಡ್ತೇವೆ? ಅದರಲ್ಲಿ ಯಾವುದು ಒಳ್ಳೇದಿದೆಯೋ ಅದನ್ನು ಮಾತ್ರ ತಗೊಂಡು ಬರ್ತೇವೆ, ಕೆಟ್ಟದಲ್ಲೇ ಬಿಟ್ಟು ಬಿಟ್ಟು ಬರ್ತೇವೆ. ಹಾಳಾಗಿದ್ದು ಕೊಳೆತು ಹೋಗಿದ್ದು ತಗೊಂಡು ಬರ್ತೀವಿ ದುಡ್ಡು ಕೊಟ್ಟು. ಯಾವುದು ಉತ್ತಮವಾಗಿದೆಯೋ ಅದನ್ನು ಮಾತ್ರ ತೆಗೆದುಕೊಂಡು ಬರ್ತೇವೆ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ, ಎಲ್ಲ ದೇವತೆಗಳು ಜೊತೆಯಾಗಿದ್ರು ಅದರಲ್ಲಿ ನೀನು ಮಾತ್ರ ಫಸ್ಟ್ ರ್ಯಾಂಕ್ ಶಿವ, ಅಗ್ರಗಣ್ಯ ನೀನೇ. ಇದು ಯಾರಿಗೆ ತಿಳಿದಿದೆ? ಶಂಭೋ ಭವತ್ಸೇವಕಾಹ, ನಿನ್ನ ಎಲ್ಲ ನನಗೆ ಮಾತ್ರ ಅಲ್ಲ ಶಿವ, ಎಷ್ಟೊಂದು ಜನ ಇದ್ದಾರೆ. ಸೇವಕಾಹ ಬಹುವಚನ. ಸೇವಕಃ ಅಂತ ಹೇಳಿದ್ರೆ ಸಿಂಗಲ್ ಆಗ್ತಿತ್ತು, ಏಕವಚನ ಆಗ್ತಿತ್ತು. ಸೇವಕಾಹ ಬಹುವಚನ. ಎಷ್ಟೊಂದು ಸೇವಕರಿದ್ದಾರೆ, ಎಷ್ಟೊಂದು ಭಕ್ತರಿದ್ದಾರೆ. ಎಲ್ಲ ಭಕ್ತರಿಗೂ ಗೊತ್ತಿದೆ, ಅಗ್ರಗಣ್ಯ ನೀನು ಮಾತ್ರ. ಆದಿಶಂಕರಾಚಾರ್ಯರು ಇನ್ನು ಸಾಕು, ಹೊಗಳಿದ್ದು ಸಾಕು. ಓ ಎಷ್ಟು ಶ್ಲೋಕಗಳಾಯಿತು, ಇದು 100ನೇ ಶ್ಲೋಕ. ಹೇಳ್ತಾ ಹೋದ್ರೆ, ವರ್ಣನೆ ಮಾಡ್ತಾ ಹೋದ್ರೆ ಇತಿಮಿತಿ ಇಲ್ಲ, ಅವರ್ಣನೀಯ. ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆಯೋ? ಯಾಕೆ ಅಂತ ಹೇಳಿದ್ರೆ, ನಿರ್ಗುಣ ನಿರಾಕಾರ, ನಿರ್ಗುಣ ನಿರಾಕಾರನಾದ ಪರಬ್ರಹ್ಮನನ್ನ ಈ ಸಗುಣ ಸಾಕಾರ, ಈ ರೂಪವೊಂದು ಕೊಟ್ಟು ಹೊಗಳ್ತಾ ಇರೋದು, ವರ್ಣಿಸ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ನಮ್ಮಂಥವರಿಗೆ ಅರ್ಥ ಆಗಬೇಕು. ಅದರ ಜೊತೆಯಲ್ಲಿ ಅರ್ಥ ಆಗಿ ಭಕ್ತಿ ಇನ್ನೂ ಹೆಚ್ಚು 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 ಆಗಬೇಕು. ಆ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದಾಗ ಮಾತ್ರ ಪರಮಶಿವ ಅಥವಾ ಪರಮಶಿವನ ತತ್ವ ನಮಗೆ ಸಿಗತ್ತೆ. ಆ ಪರಮಶಿವನ ತತ್ವನೋ ಸಿಕ್ಕಿದೆ ಅಂತ ಹೇಳಿ ಆದರೆ ಮೋಕ್ಷವೇ. ಹಾಗಾಗಿ ನಮ್ಮಿಂದಾದ ರೀತಿಯಲ್ಲಿ, ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಆ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಮುಂದಕ್ಕೆ ಸಾಗಬೇಕು.
ಅಯ್ಯೋ ಅವ್ರು ಹಾಗೆ ಮಾಡ್ತಾರೆ, ನನಗೆ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ, ದುಃಖ ಪಡುವ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ದೂರೀಕೃತಾನಿ ದುರಿತಾನಿ ದುರಕ್ಷರಾಣಿ ದೌರ್ಭಾಗ್ಯ ದುಃಖ ದುರಹಂಕೃತಿ ದುರ್ವಚಾಂಸಿ. ಇದು ಎಲ್ಲವೂ ಬಿಟ್ಟು ಹೋಗಿದೆ. ಈಗ ಮನಸ್ಸಿನಲ್ಲಿ ಈ ಭಾವನೆಯನ್ನು ತಂದುಕೊಳ್ಬೇಕು, ಶಿವ ನನ್ನ ಜೊತೆ ಇದ್ದಾನೆ. ಹಾಗಿದ್ದಾಗ ದೌರ್ಭಾಗ್ಯ ಎಲ್ಲಿಂದ, ದುಃಖ ಎಲ್ಲಿಂದ ಬರುತ್ತೆ? ದುಃಖ ಎಲ್ಲಿದೆ? ಇಲ್ಲ, ಎಲ್ಲ ಬಿಟ್ಟೋಗಿ ಆಯಿತು. ಈ ಭಾವನೆಯನ್ನ ನಮ್ಮಲ್ಲಿ ನಾವು ತಂದುಕೊಳ್ಳಬೇಕಾಗಿದೆ. ಪಾಸಿಟಿವ್ ಅಪ್ರೋಚ್ ಅಂತ ಹೇಳ್ತಾರೆ ನೋಡಿ, ಸಕಾರಾತ್ಮಕವಾದ ಭಾವನೆ. ಖಂಡಿತವಾಗಿಯೂ ಈ ಶಿವಾನಂದ ಲಹರಿ ಆನಂದದ ಲಹರಿ. ಲಹರಿ ಅಂತ ಹೇಳಿದ್ರೆ ಅಲೆಗಳು, ಆನಂದದ ಅಲೆಗಳನ್ನೇ ಆದಿಶಂಕರಾಚಾರ್ಯರು ನಮಗೆ ಪ್ರಸಾದಿಸಿದ್ದಾರೆ. ಇದರ ಉಪಯೋಗವನ್ನು ಮಾಡಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ. ಯಾವುದೋ ಒಂದೆರಡು ಶ್ಲೋಕವನ್ನಾದರೂ ನಿತ್ಯ ಹಾಡ್ಬೋದು, ಇಲ್ಲ ಅಥವಾ ಸೋಮವಾರ ಇರ್ಬೋದು ಪ್ರದೋಷ ಸಮಯದಲ್ಲಿ, ಅಥವಾ ಅದು ಅಲ್ಲದೇ ಇದ್ದರೆ ತ್ರಯೋದಶಿ, ತಿಂಗಳಿಗೆ 2 ಸಲ ತ್ರಯೋದಶಿ ಬರುತ್ತೆ, ಅಥವಾ ಅಮಾವಾಸ್ಯ, ಆ ಸಮಯದಲ್ಲಿ ಖಂಡಿತವಾಗಿಯೂ ಹಾಡ್ಬೋದು. 100 ಶ್ಲೋಕ ಹಾಡೋದಕ್ಕೆ ಸಮಯ ಇಲ್ಲದೇ ಇದ್ದರೂ 1-2 ಶ್ಲೋಕ ಯಾವುದು ತುಂಬ ಇಷ್ಟ ಆಗತ್ತೋ ಅದನ್ನಾದರೂ ಹಾಡ್ಬೋದು. ಒಂದು ಕ್ಲಾಸಿನಲ್ಲಿ ಹೇಳಿದ್ದೆ, ತ್ರಯೋದಶಿಯ ಪ್ರದೋಷ ಸಮಯದಲ್ಲಿ ಬೇರೆ ಯಾವ ಗುಡಿಗೆ ಹೋದರೂ ಕೂಡ ಬಾಗಿಲು ತೆರ್ಕೊಂಡಿರ್ಬೋದು, ಆದರೆ ದೇವರೆಲ್ಲ ಅಲ್ಲಿ ಇರೋದಿಲ್ಲ ಅಂತೆ. ಎಲ್ಲರೂ ಶಿವನ ಹತ್ರ ಬಂದು ಕೂತಿರ್ತಾರಂತೆ. ಯಾಕೆ? ಭಕ್ತರು ಹಾಡ್ತಾರೆ, ಶಿವ ಸೇವಕರು ಶಿವಾನಂದ ಲಹರಿಯನ್ನು ಹಾಡ್ತಾ ಇದ್ರೆ ಆ ರಸದೌತಣವನ್ನು ಸೇವಿಸುವುದಕ್ಕೋಸ್ಕರ ಎಲ್ಲ ದೇವತೆಗಳು ಅಲ್ಲಿ ಬಂದು ಸೇರಿರ್ತಾರಂತೆ. ಹಾಗಾದರೆ ನಮ್ಮ ಅದೃಷ್ಟ ಅಲ್ವಾ? ಎಲ್ಲ ದೇವತೆಗಳು ಅಲ್ಲೇ ಇದ್ದಾರೆ. ನಾವೆಲ್ಲಿ ಹಾಡ್ತೇವೋ ಅಲ್ಲಿ ಎಲ್ಲ ದೇವತೆಗಳು ಬಂದು ಕೂತಿರ್ತಾರೆ. ಅದು ಒಂದು ಸೊಳ್ಳೆಯ ರೂಪದಲ್ಲಿರ್ಬೋದು, ಒಂದು ಕೀಟದ ರೂಪದಲ್ಲಿರ್ಬೋದು. ಹಾಗಾಗಿ ಹಾಡ್ತಾ ಹಾಡ್ತಾ ಯಾವುದೋ ಒಂದು ಸೊಳ್ಳೆ ಬಂದು ಕಚ್ಚಿದ್ರೆ ದಯವಿಟ್ಟು ಅದನ್ನು ಕೊಲ್ಲೋದು ಬೇಡ. ಅದು ಯಾವುದೋ ಒಂದು ಶಿವಭಕ್ತ ಆ ರೂಪದಲ್ಲಿ ನನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳುವ ಭಾವನೆಯನ್ನು ಬೆಳೆಸಿಕೊಳ್ತಾ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಅಧ್ಯಾತ್ಮ ಪಥದಲ್ಲಿ ಎಲ್ಲರೂ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.